Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Rama, Hare Rama, Rama Rama, Hare Krishna, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Jaya Prabhupada, Jaya Prabhupada, Prabhupada, Jaya Prabhupada, Jaya Prabhupada, Jaya Prabhupada, Hare Ram Sankirtan Maharaja ki Jai. Jagat Guru Srila Prabhupada ki Jai. Nitai Gaur Premanande. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Om Agnatimirandasya Jnananjana Shalakaya
चक्षुरुन्मीलितं येन तस्मै श्रीगुरवे नमः। हे कृष्ण करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा कृष्ण कृष्णा हरे 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 राम 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 हरे हरे। ಹರೇ ಕೃಷ್ಣ. ಎಲ್ರಿಗೂ ಈ ಸತ್ಸಂಗಕ್ಕೆ ಸ್ವಾಗತ. ಹೋದ್ವಾರ ನಾವು 7ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕವನ್ನು ಓದಿದ್ವಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಕೃಷ್ಣ ಹೇಳ್ತಿದ್ದಾನೆ, ಸಾವಿರಾರು ಜನರಲ್ಲಿ ಒಬ್ಬರು ಸಿದ್ಧಿಗಾಗಿ ಪರಿಪೂರ್ಣತೆಗಾಗಿ ಪ್ರಯತ್ನಿಸ್ತಾರೆ. ಅಂತಹ ಸಾವಿರಾರು ಜನರಲ್ಲಿ ಯಾರಾದರೂ ಒಬ್ಬ ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಂದರೆ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ. ಅರೆ ಭಾವಾರ್ಥದಲ್ಲಿ ಪ್ರಭುಪಾದರು ಅದಕ್ಕೆ ಉತ್ತರ ಕೂಡ ಬರೀತಾರೆ. ಭಕ್ತರು ಇದನ್ನ ಕೇಳಿ ನಿರಾಶರಾಗಬಾರ್ದು ಅಂತ. ಯಾಕಂದ್ರೆ ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಕ್ತ್ಯಾ ಮಾಮಪಿ ಜಾನಾತಿ. ಬೇರೆಯವ್ರಿಗೆ, ಸಾಮಾನ್ಯ ಜನರಿಗೆ ಅಥವಾ ಜ್ಞಾನಿಗಳಿಗೆ, ಕರ್ಮಿಗಳಿಗೆ, ಯೋಗಿಗಳಿಗೆ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ. ಆದ್ರೆ ಭಕ್ತರಿಗೆ ಬಹಳ ಸುಲಭ. ಭಕ್ತರು ಅಂದ್ರೆ ಯಾರು? ಭಗವದ್ಗೀತೆಯನ್ನು ಓದೋದ್ರಿಂದ ಒಬ್ಬ ವ್ಯಕ್ತಿ, ಸಾಮಾನ್ಯ ಮನುಷ್ಯ ಭಗವಂತನ ಭಕ್ತನಾಗ್ತಾನಂತ. ಭಗವಂತನ ಭಕ್ತನಾಗ್ತಾನೆ ಅಂದ್ರೆ ಭಗವಂತನಲ್ಲಿ ಸಂಪೂರ್ಣ ಶ್ರದ್ಧೆಯನ್ನ ಪಡ್ಕೋತಾನೆ. ಅದು ಭಕ್ತರಾಗೋದು ಅಂದ್ರೆ ಕೃಷ್ಣನಲ್ಲಿ ಶ್ರದ್ಧೆ, ನಂಬಿಕೆ, ಫೇತ್. ಹೀಗೆ ಒಬ್ಬ ವ್ಯಕ್ತಿ ಕೃಷ್ಣನಿಗೆ ಬಂದು ಶರಣಾಗತನಾಗ್ತಾನೆ. ಶರಣಾಗತನಾಗಿ ಭಗವಂತ ಎಲ್ಲ ನಿನ್ನ ಮೇಲೆ ಅವಲಂಬಿತನಾಗಿದ್ದೀನಿ ನಾನು ಅಂತ ಹೇಳ್ಕೊಂಡು ತನ್ನನ್ನು ತಾನು ಭಗವಂತನಿಗೆ ಅರ್ಪಿಸ್ಕೊಂಡು ಬಿಡ್ತಾನೆ. ಇದು ಶರಣಾಗತಿ. ಭಗವದ್ಗೀತೆಯನ್ನ ಓದೋ ಉದ್ದೇಶ ಇದೆ. ಅಂತಿಮವಾಗಿ ನಾವು ಕೃಷ್ಣನ ಭಕ್ತರಾಗಬೇಕು, ಕೃಷ್ಣನಿಗೆ ಶರಣಾಗತರಾಗಬೇಕು. ಇದೇ ಭಗವದ್ಗೀತೆಯ ಉದ್ದೇಶ. ಹಾಗಾಗಿ ಯಾರು ಭಗವಂತನ ಭಕ್ತರಾಗ್ತಾರೋ ಅವನಿಗೆ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ ಅಲ್ಲ. ಅರೆ ಯಾರು ಭಕ್ತರಲ್ವೋ ಅವರಿಗೆ ಜನ್ಮ ಜನ್ಮಗಳಷ್ಟು ಅವರು ಪ್ರಯತ್ನ ಮಾಡ್ತಾನೇ ಇರ್ಬೋದು, ಆದ್ರೆ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ, ಅವಜಾನಂತಿ ಮಾಂ ಮೂಢ ಮಾನುಷಿಂ ತನು ನಾಶ್ರಿತಂ. ಕೃಷ್ಣ ಮನುಷ್ಯನಂತೆ ಕಾಣಿಸ್ಕೋತಾನಂತೆ. ಅವಜಾನಂತಿ ಮಾಂ ಮೂಢ. ಕೃಷ್ಣ ಹೇಳ್ತಾನೆ, ಮೂಢರು ನನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆ? ನಾನು ಮನುಷ್ಯನಂತೆ ಬರ್ತೀನಿ, ಮನುಷ್ಯನಾಗಿ ಬರ್ತೀನಿ ಅಲ್ಲ, ಮನುಷ್ಯನಂತೆ ಬರ್ತೀನಿ. ಇವಾಗ ಉದಾಹರಣೆಗೆ ಯಾರ್ದಾರು ಮನೆಯಲ್ಲಿ ಮಕ್ಕಳು ತಂದೆ ಅಥವಾ ತಾಯಿಯನ್ನ ಹೋಲ್ತಾ ಇರ್ತಾರೆ, ಅವ್ರ ತರ ಇರ್ತಾರೆ. ಸೊ ನಾವೇನ್ ಹೇಳ್ತೀವಿ? ಮಕ್ಕಳಿಗೆ ಹೇಳ್ತೀವ, ನೀವು ನಿನ್ನ ತಂದೆ ತಾಯಿ ತರ ಇದೆಯಾ ಅಂತ ಹೇಳ್ತೀವೋ, ಅಥವಾ ತಂದೆ ತಾಯಿಗೆ ನೀವು ನಿಮ್ಮ ಮಕ್ಳ ತರ ಇದ್ದೀರಾ ಅಂತ ಹೇಳ್ತೀವೋ?
ಸಿಂಪಲ್ ಅಲ್ವಾ? ಮಕ್ಕಳು ತಂದೆ ತಾಯಿ ತರ ಇದ್ದಾರೆ ಅಂತ ಹೇಳ್ತೀವಿ. ಕೃಷ್ಣ ಭಗವದ್ಗೀತೆಯಲ್ಲಿ ಅಹಂ ಬೀಜ ಪ್ರದಪಿತ ಅಂತ ಹೇಳ್ತಾರೆ. ಅಹಂ ಬೀಜ ಪ್ರದಪಿತ ಅಂದ್ರೆ ಏನು? ನಾನು ಎಲ್ಲರ ತಂದೆ. ಕೃಷ್ಣ ಹೇಳಿದಾನೆ ತಾನು ನಮ್ಮೆಲ್ಲರ ತಂದೆ ಅಂತ. ಸೊ ಯಾರ ತರ ಇರೋದು? ನಾವು ಕೃಷ್ಣನ ತರ ಇದ್ದೀವಿ. ಸೊ ಕೃಷ್ಣ ಮನುಷ್ಯನಂತೆ ಬರ್ಲಿಲ್ಲ, ನಾವು ಕೃಷ್ಣನಂತೆ ಇಲ್ಲಿ ಜನ್ಮ ಪಡ್ಕೊಂಡಿದೀವಿ. ಅಂದ್ರೆ ಅವನ ತರ ರೂಪವನ್ನ ಪಡ್ಕೊಂಡು. ಕೃಷ್ಣನ ರೂಪ ಇದೆ, ಮೂಲ ರೂಪ ಶ್ಯಾಮ ಸುಂದರ ಕೃಷ್ಣ ಅಂತ, ವೃಂದಾವನ ಕೃಷ್ಣ. ಆ ವೃಂದಾವನ ಕೃಷ್ಣ ಇದೇ ತರ, ಎರಡು ಕೈ ಎರಡು ಕಾಲು ಎರಡು ಕಣ್ಣು, ಸಾಮಾನ್ಯವಾಗಿ ನಮ್ಮ ಮನುಷ್ಯನಂತೆ ಕಾಣ್ತಾನೆ. ಅವನು ಸಂಭವಾಮಿ ಆತ್ಮ ಮಾಯೆಯ, ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಆಗ್ಲೇ ಹೇಳ್ಬಿಟ್ಟ, ನಾನು ಅವತರಿಸ್ತೀನಿ ಹೇಗೆ? ಆತ್ಮ ಮಾಯೆಯ ಅಂದ್ರೆ ನಾನು ಇರೋ ರೀತಿಯಲ್ಲಿ ನಾನು ಅವತರಿಸ್ತೀನಿ. ಸೊ ಆ ಕೃಷ್ಣನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬಂದ, ಗೊತ್ತಾಗದೇ ಇರುವಂತ ವಿಷಯಗಳೆಲ್ಲ ಮಾಡ್ದ, ಕೆಲಸಗಳೆಲ್ಲ ಮಾಡ್ದ, ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ಎಲ್ಲರೂ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಾ ಹೋದ್ವಾರ ಎಷ್ಟೊಂದು ಉದಾಹರಣೆಗಳನ್ನ ಕೊಟ್ಟೆ. ಸೊ ಕೃಷ್ಣ ಕುರುಕ್ಷೇತ್ರದ ಯುದ್ಧ ಭೂಮಿಯ ಮೇಲೆ ಮಾಡಿದ್ದಂತಹ ಹಲವಾರು ಕಾರ್ಯಗಳು, ಅಥವಾ ಇತರ ಕೃಷ್ಣನ ಗೋಪಿಯರೊಂದಿಗಿನ ಸಂಬಂಧದ ಕುರಿತಾಗಿ ಇದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಕೃಷ್ಣನನ್ನ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಂಡಾಗ ಇದೆಲ್ಲವೂ ಕೂಡ ಅನೈತಿಕ ಅಂತ ಅನ್ಸುತ್ತೆ, ಅಥವಾ ತಪ್ಪು ಅಧರ್ಮ ಅಂತ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ನಾವು ಕೃಷ್ಣನನ್ನ ನಮ್ಮ ತರ ನೋಡ್ತಾ ಇದ್ದೀವಿ. ಅದಕ್ಕೆ ಕೃಷ್ಣ ಹೇಳ್ತಾನೆ ಅವಜಾನಂತಿ ಮಾಂ ಮೂಢ. ಯಾರು ಕೃಷ್ಣನನ್ನ ತಮ್ಮಂತೆ ಕಂಡ್ಕೋತಾರೋ ಅವ್ರು ಮೂಢರು, ಅವ್ರಿಗೆ ಅರ್ಥ ಆಗಲ್ಲ ಕೃಷ್ಣ. ಆದ್ರೆ ಯಾರು ಭಕ್ತರು ಇರ್ತಾರೋ, ಭಕ್ತರು ಅಂದ್ರೆ ಯಾರು? ಇವತ್ತಿನ ಶ್ಲೋಕ, ಇವತ್ತು ನಾವು ಇದನ್ನು ಓದ್ತೀವಿ. ಭಕ್ತರು ಅಂದ್ರೆ ಕೃಷ್ಣ ಯಾರು, ಕೃಷ್ಣನ ಶಕ್ತಿಗಳು ಯಾವುವು, ಈ ಭೌತಿಕ ಜಗತ್ತು ಹೇಗೆ ಸೃಷ್ಟಿಯಾಗಿದೆ, ಇವೆಲ್ಲವನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಾನೆ ಕೃಷ್ಣನ ಭಕ್ತ. ಈ ಜ್ಞಾನವನ್ನ ಇದಕ್ಕೆ ಭಗವತ್ ತತ್ವ ವಿಜ್ಞಾನ ಅಂತ ಹೇಳ್ತಾರೆ. ಭಗವತ್ ತತ್ವ ವಿಜ್ಞಾನ, ಭಗವಂತನ ಕುರಿತಾದ ತತ್ವ. ಭಕ್ತನಾದವನು ಅಜ್ಞಾನದಲ್ಲಿ ಇರೋದಿಲ್ಲ, ಅವನು ಭಗವಂತನ ಕುರಿತಾದ ಜ್ಞಾನವನ್ನ ಪಡ್ಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ಗೊತ್ತು ಭಗವಂತ ಯಾರು. ಕಣ್ಮುಚ್ಕೊಂಡು ಅವನು ಏನನ್ನೋ ಸ್ವೀಕಾರ ಮಾಡಿಲ್ಲ. ನೆನ್ನೆ ನಾನೆಲ್ಲ ಇನ್ನೊಂದ್ ಕಡೆ ಕ್ಲಾಸ್ ಕೊಡ್ತಾ ಇದ್ದೆ. ಯಾರೋ ಒಂದು 20-21 ವಯಸ್ಸಿನ ಹುಡುಗಿ, ಅವ್ರಮ್ಮ ಅವರನ್ನ ಕರ್ಕೊಂಡು ಬಂದ್ಬಿಟ್ಟು ನನ್ನ ಮುಂದೆ ನಿಲ್ಸಿದ್ರು, ಹಿಂದಿ ನಲ್ಲಿ ಮಾತಾಡೋರು. ನೋಡಿ ಇವಳಿಗೆ ದೇವರಲ್ಲಿ ನಂಬಿಕೆನೇ ಇಲ್ವಂತೆ ಅಂತ. ನನಗೆ ಆಶ್ಚರ್ಯ ಆಯ್ತು. ಚಿಕ್ಕ ವಯಸ್ಸು, ಓಕೆ, ಸ್ವಲ್ಪ ದೊಡ್ಡವರಂದ್ರೆ ಏನೋ ಕಾರಣಾಂತರಗಳಿಂದ ಅವರು ಸ್ವೀಕಾರ ಮಾಡ್ತಾ ಇದ್ದಿರ್ಬೋದು ಏನಿತ್ಯಾದಿ. ಇದೇನೋ 21 ವಯಸ್ಸಿನ ಹುಡುಗಿ. ಸೊ ನಾ ಕೇಳಿದೆ, ಯಾಕಮ್ಮ, ಯಾಕೆ ನೀನ್ ನಂಬಲ್ಲ ದೇವ್ರನ್ನ, ಯಾಕೆ ನಂಬಲ್ಲ ನೀನು? ಅವಳು ಡೈರೆಕ್ಟ್ ಆಗಿ ನನ್ನ ಪ್ರಶ್ನೆ ಕೇಳ್ತಾನೆ, ದೇವ್ರನ್ನ ಯಾರು ನೋಡಿದ್ದಾರೆ? ಓಕೆ, ದೇವ್ರನ್ನ ನೋಡಿಲ್ಲ, ಆಯ್ತು, ದೇವ್ರನ್ನ ನೋಡಿಲ್ಲ, ಹಾಗಾಗಿ ದೇವ್ರನ್ನ ನಂಬಲ್ಲ. ಸರಿ, ನಿನ್ನ ಹೊಟ್ಟೆ ಒಳಗೆ ನೀನ್ ತಗೋತಾ ಇರೋ ಆಹಾರ ಹೇಗೆ ಡೈಜೆಸ್ಟ್ ಆಗ್ತಾ ಇದೆ ಅನ್ನೋ ನೋಡಿದ್ಯಾ? ಯಾರು ನೋಡಿದ್ದಾರೆ? ಯಾರೂ ನೋಡಿಲ್ಲ. ಯಾವ ಡಾಕ್ಟರ್ ನಮ್ಮ ಹೊಟ್ಟೆ ಒಳಗೆ ಹೋಗಿ ಹೊಟ್ಟೆ ಒಳಗೆ ಹೇಗೆ ನಮ್ಮ ಅನ್ನ ಡೈಜೆಸ್ಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ನಂಬ್ತೀಯೋ ನಂಬಲ್ವೋ? ಅಥವಾ ಸರಿ, ಈ ಪ್ರಪಂಚ ಹೇಗೆ ಸೃಷ್ಟಿ ಆಯ್ತು? ಬಿಗ್ ಬ್ಯಾಂಗ್ ಥಿಯರಿ, ಏನೋ ಒಂದು ದೊಡ್ಡ ಸ್ಫೋಟವಾಗೋಯ್ತು, ಅದರಿಂದ ಭೌತಿಕ ಜಗತ್ತು ಸೃಷ್ಟಿ ಆಯ್ತು. ಆಯ್ತು, ಸರಿ ಅಮ್ಮ. ಆಮೇಲೆ ಇನ್ನೊಂದು ಹೇಳುದು, ಎಲ್ಲವೂ ಕೂಡ ಮಾನವನೇ ಮಾಡಿರೋದು. ಸರಿ, ಮಾನವನೇ ಮಾಡಿರೋದು. ಸರಿ ಅಮ್ಮ, ಡಾರ್ವಿನ್ ಏನ್ ಹೇಳ್ತಾನಮ್ಮ? ಡಾರ್ವಿನ್ ಥಿಯರಿನಲ್ಲಿ ಏನ್ ಹೇಳ್ತಾನೆ ಅವನು? ವಿಕಸನ ಪ್ರಕ್ರಿಯೆ, ಎವಲ್ಯೂಷನ್, ಥಿಯರಿ ಆಫ್ ಎವಲ್ಯೂಷನ್. ಏನ್ ಹೇಳ್ತಾನೆ ಅವನು? ನಿಮ್ಮ ತಾತ ಕೋತಿ. ಹೌದೌದು, ನಮ್ಮ ತಾತ ಕೋತಿ ಅಂತ ಹೋಗಿ ಎಕ್ಸಾಮಲ್ಲಿ ಬರ್ತೀವಿ, 100 ಮಾರ್ಕ್ಸ್. ಸರಿ, ನಮ್ಮ ತಾತ ಕೋತಿ ಆಗಿದ್ರೆ ಮನುಷ್ಯನೇ ಎಲ್ಲ ಮಾಡಿರೋದು. ಇವಾಗ ಕೋತಿ ಇದ್ದಾಗ ಯಾರು ಮತ್ತೆ ಸೃಷ್ಟಿ ಮಾಡಿದ್ರು? ಮನುಷ್ಯರಿಲ್ಲ ಮುಂಚೆ, ಅವ್ರ ಪ್ರಕಾರ. ಮನುಷ್ಯರು ಇವಾಗ ಇತ್ತೀಚೆಗೆ ಬಂದಿರೋದು. ಸೊ ಅದಕ್ಕಿಂತ ಮುಂಚೆ ಯಾರು ಸೃಷ್ಟಿ ಮಾಡಿದ್ರು? ಮತ್ತೆ ಎಲ್ಲವೂ ಮನುಷ್ಯನೇ ಮಾಡಿದ್ರೆ. ಸೊ ಹಿಂಗೆ ಏನು ಅದಕ್ಕೆ ತರ್ಕ ಅನ್ನೋದಿಲ್ಲ, ಏನ್ ಆಧಾರ ಇಲ್ಲ, ಒಂದು ಇಲ್ಲ. ಸುಮ್ಮನೆ ನಾನ್ ದೇವರನ್ನ ನಂಬೋಲ್ಲ. ಪಾಪ ಮಹಾ ಅಜ್ಞಾನಿ ಆ ಮಗು. ಸೊ ಅದಕ್ಕೆ ನಾನು ಅವಳಿಗೆ ಬರಕ್ಕಿಂತ ಮುಂಚೆ ಹೇಳಿದೆ, ನೋಡಮ್ಮ, ನಾನು ಸುಮ್ಮನೆ ಕುರುಡಾಗಿ ಕೃಷ್ಣನ ನಂಬಿಲ್ಲ. ನಾನು ಶೈಕ್ಷಣಿಕವಾಗಿಯೂ ಸಾಕಷ್ಟು ಸಾಧನೆಯನ್ನ ಮಾಡಿರೋನು, ಅದಾದ್ಮೇಲೆ ಕೂಡ ಸಾಕಷ್ಟು ಹುಡುಕ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನೀನು ಮುಕ್ತ ಮನಸ್ಸಿನಿಂದ ನಾನು ಹೇಳ್ತಾ ಇರೋದನ್ನ ಕೇಳಿದ್ರೆ ನಿನ್ಗೆ ಗೊತ್ತಾಗತ್ತೆ ಭಗವಂತ ಇದ್ದಾನೆ ಅಂತ. ಕಣ್ಣು ಮುಚ್ಕೊಂಡು ಬಂದ್ರೆ ಏನು ಗೊತ್ತಾಗಲ್ಲ, ಬಾವಿಗೆ ಬೀಳ್ತೀಯ ಅಂತ. ಮುಂದಿನ ವಾರನು ಬಾಳ್ ಚರ್ಚೆ ಮಾಡೋಣ. ಹಿಂಗೆ
ಬುದ್ಧಿವಂತರು ಅಂತ ಅನ್ಕೊಂಡಿರ್ತಾರೆ ಜನ. ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೃಷ್ಣನ ನೋಡ್ಬೇಕು. ನಾನು ಹೇಳಿದೆ ಸರಿ, ಕನ್ನಡಕ ಹಾಕೊಂಡಿದ್ದು, ಕನ್ನಡಕ ತೆಗಿಯಮ್ಮ ನೀನು, ಈಗ ಏನ್ ಕಾಣ್ತಾ ಇದೆ ನಿನ್ಗೆ? ಅಷ್ಟೇ ನಿಮ್ಗೆ ನೋಡೋ ಶಕ್ತಿ ಇರೋದು. ಕನ್ನಡಕ ತೆಗೆದ್ರೆ ಪುಸ್ತಕ ಕೂಡ ಓದಕ್ಕಾಗಲ್ಲ ನಾನು. ಸೊ ಈ ನೋಡೋ ಶಕ್ತಿಯಿಂದ ನಾವು ಅಹಂಕಾರ ಪಡಬಾರ್ದು. ದೇವರನ್ನು ನೋಡಿದ್ರೆ ನಂಬ್ತೀನಿ. ಸರಿಯಾಗಿರೋ ಕನ್ನಡಕ ಹಾಕೊಂಡಾಗ ಈಗ ಅಕ್ಷರಗಳು ಕಾಣುತ್ತೆ. ಅದೇ ರೀತಿ ಭಕ್ತಿಯ ಕನ್ನಡಕ ಹಾಕೊಂಡಾಗ ಭಗವಂತ ಕಾಣ್ತಾನೆ. ಕನ್ನಡಕ ಹಾಕೊಳ್ಬೇಕಲ್ಲ, ಅದಕ್ಕೆ ಸಮಯ ತಗೊಳುತ್ತೆ. ಸರಿಯಾಗಿರೋ ಆಪ್ಟೋಮೆಟ್ರಿಸ್ಟ್ ಹತ್ರ ಹೋಗ್ಬೇಕು. ಯಾರು ಕನ್ನಡಕ ಕೊಡ್ತಾನೋ ಅವನ ಹತ್ರ ಹೋಗ್ಬೇಕು. ಅದು ಭಗವದ್ಗೀತೆಗೆ ಬಂದಾಗ ಮಾತ್ರ ನಮಗೆ ದೇವರನ್ನ ನೋಡಕ್ಕೆ ಅವಶ್ಯಕವಾದ ಕಣ್ಣುಗಳು ನಮಗೆ ಲಭ್ಯವಾಗುತ್ತೆ. ಇಲ್ಲ ಅಂದ್ರೆ ಏನ್ ಎಲ್ಲ ಕಲ್ಲು, ಎಲ್ಲ ಮೂರ್ತಿ ಅಂತಾರೆ. ಸೊ ಹಾಗಾಗಿ ಮನುಷ್ಯ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ. ಇವಾಗ ಕೃಷ್ಣ ತನ್ನ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ತನ್ನ ಶಕ್ತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ತನ್ನ ಶಕ್ತಿಗಳು ಯಾವ್ಯಾವ ತರ ಶಕ್ತಿಗಳಿವೆ, ಅವು ಹೇಗೆ ಕೆಲಸ ಮಾಡ್ತಾ ಇವೆ, ಇದರ ಅವಶ್ಯಕತೆ ಏನು ನಮಗೆ. ಇದರ ಅವಶ್ಯಕತೆ ಏನು ಅಂದ್ರೆ ಈ ಜಗತ್ತಿನ ಸತ್ಯಾಂಶವನ್ನ ನಾವು ಈ ಶ್ಲೋಕಗಳಿಂದ ಅರ್ಥ ಮಾಡ್ಕೋಬಹುದು. 3 ಶ್ಲೋಕ, 4, 5, 6. ಈ 3 ಶ್ಲೋಕಗಳಿಂದ ಈ ಭೌತಿಕ ಜಗತ್ತು ಅಂದ್ರೆ ಏನು, ಹೇಗೆ ಸೃಷ್ಟಿಯಾಗಿದೆ, ನಾವ್ಯಾರು, ನಾವಿಲ್ಲಿ ಏನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಎಲ್ಲಾ ವಿಷಯವನ್ನು ಕೃಷ್ಣ 3 ಶ್ಲೋಕಗಳಲ್ಲಿ ಹೇಳ್ತಾನೆ. 3 ಶ್ಲೋಕಗಳಲ್ಲಿ ನಾವಿದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ನಿಜವಾದ ಸರಿಯಾದ ಕನ್ನಡಕವನ್ನ ಹಾಕೊಂಡು ನಾವು ಜಗತ್ತನ್ನ ನೋಡ್ಬೋದು. ಹಾಗಾಗಿ ಇದು ಬಹಳ ಮುಖ್ಯ. ಸ್ವಲ್ಪ ತಾತ್ವಿಕವಾದ ವಿಷಯ ಆದ್ರೆ ಬಹಳ ಮುಖ್ಯವಾದದ್ದು. ಓಕೆ, ಸೊ ಶ್ಲೋಕ 4. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಸ್ಥದ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಸ್ಥದ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಸ್ಥದ. ಓಕೆ, ಯಾರಾದ್ರೂ ಗಂಡಸರು ಹೇಳ್ತೀರಾ? ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ಯಾರು? ಓಕೆ, ಮಾತಾಜಿಯರು. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಸ್ಥದ. ಯಾರು ಹೇಳ್ತೀರಾ? ಓಕೆ, ಭೂಮಿ, ಆಪ, ಅನಲ, ವಾಯು, ಖಂ 5 ವಸ್ತುಗಳಿವೆ ಇಲ್ಲಿ. ಭೂಮಿ, ಆಪ ಅಂದ್ರೆ ನೀರು, ಅನಲ ಅಂದ್ರೆ ಅಗ್ನಿ, ವಾಯು ಅಂದ್ರೆ ಗಾಳಿ, ಖಂ ಅಂದ್ರೆ ಆಕಾಶ. ಇಂಗ್ಲಿಷಲ್ಲಿ ಅರ್ತ್, ವಾಟರ್, ಫೈರ್, ಏರ್ ಈ ತರ ಅಂತ. ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಈ 5 ಕೃಷ್ಣ ಹೇಳ್ತಾನೆ. ಆಮೇಲೆ ಜೊತೆಗೆ ಇದು ಸ್ಥೂಲ ಭೌತಿಕ ಅಂಶಗಳು. ಇವೆ 3: ಮನಸ್ಸು, ಬುದ್ಧಿ, ಅಹಂಕಾರ. ಮೇ ಭಿನ್ನ ಪ್ರಕೃತಿರಷ್ಟದ. ಕೃಷ್ಣ ಹೇಳ್ತಾನೆ ಇವೆಲ್ಲವೂ, ಈ 8 ನನ್ನ ಬೇರ್ಪಟ್ಟಿರುವಂತಹ ಶಕ್ತಿಗಳು. ಇವೆಲ್ಲವೂ ಕೂಡ ಕೃಷ್ಣನ ಶಕ್ತಿಗಳು. ಕೃಷ್ಣನ ಶಕ್ತಿಗಳಲ್ಲಿ ಇಲ್ಲಿ 2 ವಿಧದ ಶಕ್ತಿಗಳ ಒಂದು ವರ್ಣನೆ ಇದೆ. ಒಂದನ್ನು ಪಂಚಮಹಾಭೂತ ಅಂತ ಕರೀತಾರೆ. ಪಂಚಮಹಾಭೂತ 5 ಅಂಶಗಳನ್ನ ಪಂಚಮಹಾಭೂತ ಅಂತ ಕರೀತಾರೆ.
ಅದು ಸ್ಥೂಲ ಅಂಶಗಳು. ಸ್ಥೂಲ ಅಂದ್ರೆ ನಾವು ಕಣ್ಣಿಂದ ನೋಡ್ಬೋದು, ಸ್ಪರ್ಶ ಮಾಡ್ಬೋದು ಇತ್ಯಾದಿ. ಓಕೆ, ಇದು ಸ್ಥೂಲ ಅಂಶಗಳು. ಆಮೇಲೆ 3 ಸೂಕ್ಷ್ಮ ಅಂಶಗಳು: ಮನಸ್ಸು, ಬುದ್ಧಿ, ಅಹಂಕಾರ. ಈ ಸೂಕ್ಷ್ಮ ಅಂಶಗಳು ಅಂದ್ರೆ ನಾವು ಅದನ್ನ ಕಣ್ಣಿಂದ ನೋಡಕ್ಕಾಗಲ್ಲ, ಅದನ್ನ ಸ್ಪರ್ಶಿಸೋಕ್ಕಾಗಲ್ಲ, ಆದ್ರೆ ಅದಿದೆ ಅನ್ನೋದನ್ನ ಅನುಭವಿಸ್ಬೋದು. ಯಾರಿಗೋ ಮನಸ್ಸು ಇದೆ, ಯಾರಿಗೋ ಬುದ್ಧಿ ಇದೆ, ಯಾರಿಗೋ ಅಹಂಕಾರ ಇದೆ ಅನ್ನೋದು ನಾವು ಅನುಭವ ಮಾಡ್ಬೋದು. ಸೊ ಹಾಗಾಗಿ ಇದು ಸೂಕ್ಷ್ಮ, ಇವು 3 ಸೂಕ್ಷ್ಮ ಅಂಶಗಳು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಈ 8 ಕೂಡ ಸೇರಿ ಇವು ನನ್ನ ಬೇರ್ಪಟ್ಟಿರುವ ಭೌತಿಕ ಶಕ್ತಿಗಳು. ಭಗವಂತನಲ್ಲಿ 3 ತರಹದ ಶಕ್ತಿಗಳಿವೆ, ಬಹಳ ಶಕ್ತಿಗಳಿವೆ, ಆದರೆ ಮೂಲತಃ 3 ಬಗೆಯ ಶಕ್ತಿಗಳಿವೆ. ಮೊದಲನೇ ಶಕ್ತಿಯನ್ನ ಬಹಿರಂಗ ಶಕ್ತಿ ಅಂತ ಕರೀತಾರೆ, ಅಥವಾ ಭೌತಿಕ ಶಕ್ತಿ. ಬಹಿರಂಗ ಶಕ್ತಿ ಅಥವಾ ಭೌತಿಕ ಶಕ್ತಿ. ಸೊ ಇಲ್ಲಿ ಕೃಷ್ಣ ಆ ಭೌತಿಕ ಶಕ್ತಿಯ ವರ್ಣನೆಯನ್ನು ಮಾಡ್ತಾನೆ. ಎರಡನೇದು ಅಂತರಂಗ ಶಕ್ತಿ ಅಂತ. ಅಂತರಂಗ ಇದು ಬಹಿರಂಗ, ಇದು ಹೊರಗಡೆ ಇರುವಂತದ್ದು. ಕೃಷ್ಣ ಹೇಳ್ತಾನೆ ಭಿನ್ನ ಪ್ರಕೃತಿ ರಷ್ಟದ, ಇದು ನನ್ನಿಂದ ಬೇರ್ಪಟ್ಟಿರುವಂತ ಶಕ್ತಿಗಳು. ಈ 3, ಈ ಭೌತಿಕ ಶಕ್ತಿ ಬೇರ್ಪಟ್ಟಿರುವಂತ ಶಕ್ತಿ. ಆಮೇಲೆ ಇನ್ನೊಂದು ಅಂತರಂಗ ಶಕ್ತಿ, ಅಂದ್ರೆ ಕೃಷ್ಣನ ಅಂತರಂಗದಲ್ಲಿ ಇರುವಂತ ಶಕ್ತಿ ಅಥವಾ ಕೃಷ್ಣನ ಜೊತೆ ಇರುವಂತ ಶಕ್ತಿ. ಇದು ಅಂತರಂಗ ಶಕ್ತಿ. ಮೂರನೇದು ತಟಸ್ಥ ಶಕ್ತಿ. ತಟಸ್ಥ ಶಕ್ತಿ ಅಂದ್ರೆ ಜೀವಿಗಳು, ಅಂದ್ರೆ ನಾವೆಲ್ಲ. ಭೌತಿಕ ಶಕ್ತಿಯಿಂದ ಭೌತಿಕ ಜಗತ್ತು ಸೃಷ್ಟಿಯಾಗುತ್ತೆ. ಭೌತಿಕ ಜಗತ್ತಿನ ಸೃಷ್ಟಿಗೋಸ್ಕರ ಕೃಷ್ಣ ಬಹಿರಂಗ ಶಕ್ತಿ ಅಥವಾ ಭೌತಿಕ ಶಕ್ತಿಯನ್ನ ಸೃಷ್ಟಿ ಮಾಡಿದ್ದಾನೆ. ಅಂತರಂಗ ಶಕ್ತಿಯಿಂದ ಆಧ್ಯಾತ್ಮಿಕ ಜಗತ್ತು ಸೃಷ್ಟಿಯಾಗುತ್ತೆ. ಮತ್ತೆ ನಮ್ಮನ್ನ ತಟಸ್ಥ ಶಕ್ತಿ ಅಂತ ಕರೀತಾರೆ. ತಟಸ್ಥ ಅಂದ್ರೆ ಇಲ್ಲಿ ಬೇಕಾದ್ರೂ ಇರ್ಬೋದು, ಅಲ್ಲಿ ಬೇಕಾದ್ರೂ ಇರ್ಬೋದು. ಒಂದು ಕಾಲ ಇಲ್ಲಿ, ಒಂದು ಕಾಲ ಅಲ್ಲಿ. ಈ ಕಡೆ ಬೇಕಾದ್ರೆ ಹೋಗ್ಬೋದು, ಆ ಕಡೆ ಬೇಕಾದ್ರೆ ಹೋಗ್ಬೋದು. ತಟಸ್ಥ ಅಂದ್ರೆ ಯಾವ ಒಂದು ಜಾಗದಲ್ಲಿ ಇಲ್ಲ. ಈ ಜಾಗದಲ್ಲಿ ಭೌತಿಕ ಶಕ್ತಿಯಲ್ಲಾದ್ರೂ ಇರ್ಬೋದು ನಾವು, ಅಥವಾ ಅಂತರಂಗ ಶಕ್ತಿಯಲ್ಲಾದ್ರೂ ಇರ್ಬೋದು. ಅಂದ್ರೆ ಏನಂತ, ಭೌತಿಕ ಜಗತ್ತಿನಲ್ಲಾದ್ರೂ ಇರ್ಬೋದು ನಾವು, ಅಥವಾ ಇಚ್ಛೆ ಪಟ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಇರ್ಬೋದು. ನಮಗೆ ಆ ಶಕ್ತಿ ಇದೆ, ಆದ್ರೆ ನಮ್ಮ ಇಚ್ಛೆ, ನಮ್ಮ ನಿರ್ಧಾರ. ನಾನು ಭೌತಿಕ ಜಗತ್ತಿನಲ್ಲಿ ಇರ್ತೀನಿ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಇರ್ತೀನಿ. ನಾನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂದ್ರೆ ನಾನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬಹುದು. ಈ ಶಕ್ತಿಗೆ ತಟಸ್ಥ ಶಕ್ತಿ ಅಂತಾರೆ. ತಟಸ್ಥ ಅಂದ್ರೆ ಇಲ್ಲೂ ಹೋಗ್ಬೋದು, ಅಲ್ಲೂ ಬರ್ಬೋದು. ಓಕೆ, ಸೊ ಭೌತಿಕ ಶಕ್ತಿ, ಬಹಿರಂಗ ಶಕ್ತಿ, ಅದರಿಂದ ಏನಾಗುತ್ತೆ? ಭೌತಿಕ ಶಕ್ತಿಯಿಂದ ಏನಾಗುತ್ತೆ? ಭೌತಿಕ ಶಕ್ತಿಯಿಂದ ಏನ್ ಸೃಷ್ಟಿಯಾಗಿದೆ? ಈ ಭೌತಿಕ ಜಗತ್ತು ಭೌತಿಕ ಶಕ್ತಿಯಿಂದ ಸೃಷ್ಟಿಯಾಗಿದೆ. ಅಂತರಂಗ ಶಕ್ತಿಯಿಂದ ಆಧ್ಯಾತ್ಮಿಕ ಜಗತ್ತು. ನಾವು ತಟಸ್ಥ ಶಕ್ತಿ, ನಾವು ಇಲ್ಲಾದ್ರೂ ಇರ್ಬೋದು, ಅಲ್ಲಾದ್ರೂ ಇರ್ಬೋದು. ಓಕೆ, ಇವು 3 ಶಕ್ತಿಗಳು. ಇವಾಗ ಈ 3 ಶಕ್ತಿಗಳಿಂದ ಈ ಭೌತಿಕ ಜಗತ್ತು ಹೇಗೆ ಸೃಷ್ಟಿಯಾಗತ್ತೆ ಅನ್ನೋ ಒಂದು ವರ್ಣನೆಯಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಇವಾಗ ಜ್ಞಾಪಕ ಇಟ್ಕೊಳ್ಳಿ. ನಾನು ಇವಾಗ ಏನ್ ಹೇಳ್ತೀನೋ ಮತ್ತೆ ಕೇಳ್ತೀನಿ, ಮತ್ತೆ ರಿಪೀಟ್ ಮಾಡ್ಬೇಕು. ಓಕೆ, ಕೃಷ್ಣನಿಂದ ಮೊದಲು ಬರುವಂತಹ ವಿಸ್ತರಣೆ ಬಲರಾಮ. ಓಕೆ, ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಮೊದಲ ಚತುರ್ವ್ಯೂಹ ಬರ್ತಾರೆ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸಂಕರ್ಷಣನಿಂದ ನಾರಾಯಣ ಬರ್ತಾನೆ. ನಾರಾಯಣನಿಂದ ಎರಡನೇ ಚತುರ್ವ್ಯೂಹ ಬರ್ತಾರೆ, ಮತ್ತೆ ಇನ್ನೊಬ್ಬ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಲಕ್ಷ್ಮೀ ಮಾತಾಜಿ ಬಯಾಟ್ ಮಾಡ್ತಾ ಇದ್ದಾರೆ. ಎರಡನೇ ಸಂಕರ್ಷಣನಿಂದ ಮಹಾವಿಷ್ಣು ಬರ್ತಾನೆ. ಅಲ್ಲಿ ಮಲಗಿದಲ್ಲ ಹಿಂದೆ ಫೋಟೋನಲ್ಲಿ, ಅವನು ಮಹಾವಿಷ್ಣು. ಹೇಳಿ, ಕೃಷ್ಣನಿಂದ ಯಾರು ಬರ್ತಾರೆ? ಬಲರಾಮ. ಬಲರಾಮನಿಂದ ಮೊದಲ ಚತುರ್ವ್ಯೂಹ ಯಾರ್ಯಾರಿದಾರಲ್ಲಿ? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆಮೇಲೆ ಸಂಕರ್ಷಣನಿಂದ ನಾರಾಯಣ ಬರ್ತಾನೆ. ನಾರಾಯಣನಿಂದ ಎರಡನೇ ಚತುರ್ವ್ಯೂಹ, ತಿರ್ಗಾ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ ಸಂಕರ್ಷಣನಿಂದ ಯಾರು ಬರ್ತಾರೆ? ಮಹಾವಿಷ್ಣು ಬರ್ತಾನೆ. ಇದು ದೊಡ್ಡ ದೊಡ್ಡ PhD ಡಾಕ್ಟರೇಟ್ಗಳಿಗೆ ಇದು ಗೊತ್ತಿಲ್ಲ. ಇದು ಭಗವತ್ ತತ್ವ ವಿಜ್ಞಾನ. ಇಷ್ಟೇ, ಇಷ್ಟು ಗೊತ್ತಾದ್ರೆ ನಿಮಗೆ ಕೃಷ್ಣನ ಸ್ಥಾನ ಏನು, ಮಿಕ್ಕಿದ ಎಲ್ಲರ ಸ್ಥಾನ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಷ್ಟು ಜ್ಞಾನ ಗೊತ್ತಿದ್ರೆ ಸಾಕು. ದೀಕ್ಷೆ ಟೆಸ್ಟ್ ಪಾಸ್ ನೀವೆಲ್ಲ. ಅಷ್ಟು ಮುಖ್ಯವಾದ ವಿಷಯ ಇದು. 5 ನಿಮಿಷದಲ್ಲಿ ಕಲ್ತ್ಬಿಟ್ರಿ. ಇವಾಗ ಈ ಮಹಾವಿಷ್ಣು, ಇವನನ್ನ ಮಹಾವಿಷ್ಣು ಅಂತಾರೆ. ಮಹಾ ಅಂದ್ರೇನು?
ಬೃಹತ್ ದೊಡ್ಡ ಸೈಜ್. ನೀವು ತಿರುವನಂತಪುರಂ ಹೋಗಿದ್ದೀರಾ ಯಾರಾದ್ರು? ತಿರುವನಂತಪುರಂ, ಅಲ್ಲಿ ಭಗವಂತನನ್ನ ಎಷ್ಟು ಬಾಗ್ಲಲ್ಲಿ ನೋಡ್ಬೇಕು? 3 ಬಾಗ್ಲಲ್ಲಿ. ಬರೀ 3 ಬಾಗ್ಲು, 300 ಕೋಟಿ ಬಾಗ್ಲಾದ್ರೂ ಅವ್ರು ನೋಡಕ್ಕಾಗಲ್ಲ ನಮಗೆ. ಅವ್ನು ನಮಗೋಸ್ಕರ ಸ್ವಲ್ಪ ಸಂಕುಚಿತವಾದ ಒಂದು ಚಿಕ್ಕ ಸೈಜ್ ಅನ್ನ ತಗೊಂಡಿದ್ದಾನೆ. ಆದ್ರೆ ಅವನು ಇದು ಮಹಾವಿಷ್ಣು. ಈ ಮಹಾವಿಷ್ಣು ಎಷ್ಟು ದೊಡ್ಡ ಅವನ ಗಾತ್ರ ಅಂದ್ರೆ, ಅವನು ಇವಾಗ ಇಷ್ಟು ಜನ, ನಾನು ನಾರಾಯಣ ತನಕ ಇಡನಲ್ಲ, ಈ ನಾರಾಯಣ ಆಮೇಲೆ 2ನೇ ಚತುರ್ವ್ಯೂಹ, ಇವರೆಲ್ಲರೂ ಕೂಡ ಭೌತಿಕ ಜಗತ್ತಿನ ಸಂಬಂಧಿತವಾಗಿ ಏನು ಮಾಡಲ್ಲ ಕೆಲಸ. ಇವ್ರ ಕಾರ್ಯಗಳು ಬರೀ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ. ಈ ಮಹಾವಿಷ್ಣುವಿಂದ ಹಿಡಿದು ಎಲ್ಲರೂ ಕೆಳಗಡೆ ಇನ್ನೂ 2 ವಿಷ್ಣುಗಳಿದ್ದಾರೆ. ಅವರು ಕೇವಲ ಅವರ ಕೆಲಸ ಭೌತಿಕ ಜಗತ್ತಿಗೆ ಸಂಬಂಧಿತವಾದದ್ದು. ಓಕೆ, ಗೊತ್ತಾಗ್ತಾ ಇದೆಯಲ್ವಾ? 2ನೇ ಚತುರ್ವ್ಯೂಹ ತನಕ ಅವರು ಭೌತಿಕ ಜಗತ್ತಿನಲ್ಲಿ ಅವರಿಗೆ ಏನು ಕಾರ್ಯ ಇಲ್ಲ. ಆದ್ರೆ ಮಹಾವಿಷ್ಣುವಿಂದ ಹಿಡಿದು ಇನ್ನು 2 ವಿಷ್ಣುಗಳಿದ್ದಾರೆ. ಅವರು 3 ಜನನು ಕೂಡ ಭೌತಿಕ ಜಗತ್ತಿಗೆ ಸಂಬಂಧಿತವಾದ ಕಾರ್ಯಗಳನ್ನ ಮಾಡ್ತಾರೆ. ಈ ಮಹಾವಿಷ್ಣುವಿನ ಕಾರ್ಯ ಏನು ಅಂದ್ರೆ, ಮಹಾವಿಷ್ಣುವಿನ ಉಸಿರಾಟದಿಂದ ಮಹಾವಿಷ್ಣು ಉಸಿರಾಡ್ತಾನೆ. ಹೌದು, ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಅವನು ಉಸಿರಾಡ್ತಾ ಇದ್ದಾನೆ, ಹಾಗಾಗಿ ನಾವು ಉಸಿರಾಡ್ತಾ ಇದೀವಿ. ನಾವು ಗಾಬರಿ ಪಡ್ಬೇಕಾಗಿಲ್ಲ, ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಭಗವಂತನು ಉಸಿರಾಡ್ತಿರ್ಬೇಕು, ಹಾಗಾಗಿ ನಾವು ಉಸಿರಾಡ್ತಾ ಇದೀವಿ. ಆದ್ರೆ ಇವನ ಉಸಿರಾಟ ಸ್ವಲ್ಪ ವಿಶೇಷವಾದದ್ದು. ಎಷ್ಟು ವಿಶೇಷವಾದದ್ದಂದ್ರೆ, ಅವನೊಂದ್ಸತಿ ಉಸಿರನ್ನ ಬಿಡ್ತಾನೆ ಅಂತ. ಉಸಿರು ಹೊರಗಡೆ ಬಿಟ್ಟ ತಕ್ಷಣ ಏನಾಗತ್ತೆ? ಅಗಣಿತ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಅವನ ಉಸಿರಾಟದಿಂದ, ಅವನು ಶ್ವಾಸ ಹೊರಗಡೆ ಬಿಡ್ತಾನೆ, ಅಗಣಿತ ಅನಂತ ಬ್ರಹ್ಮಾಂಡಗಳಲ್ಲಿ ನೋಡಿ, ಅವನ ಸುತ್ತಲೂ ಎಷ್ಟೊಂದು ಬ್ರಹ್ಮಾಂಡಗಳಿವೆ ಅಲ್ಲಿ. ಈ ಬ್ರಹ್ಮಾಂಡಗಳೆಲ್ಲ ಎಲ್ಲಿಂದ ಬಂದಿವೆ? ಅವನ ಚರ್ಮದ ರಂಧ್ರಗಳಿಂದ, ತೂತುಗಳಿಂದ. ಅವನ ಚರ್ಮದಲ್ಲಿ, ನಮ್ಮ ಚರ್ಮದಲ್ಲಿ ತೂತಿರುತ್ತಲ್ಲ, ಚಿಕ್ಕ 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 ಚಿಕ್ಕ, ಅವನು ಚಿಕ್ಕ ಚಿಕ್ಕ ಚಿಕ್ಕದಲ್ಲ, ಅವ್ನು ದೊಡ್ಡ ತೂತು. ಅದರಿಂದ ಈ ಬ್ರಹ್ಮಾಂಡಗಳು ಬಂದು ಬೀಜದ ರೂಪದಲ್ಲಿ ಹೊರಗಡೆ ಬರ್ತವೆ, ಆಮೇಲೆ ದೊಡ್ಡದಾಗತ್ತೆ. ಇವಾಗ ಈ ಬ್ರಹ್ಮಾಂಡಗಳು ಹೇಗೆ ಅಂದ್ರೆ, ಎಲ್ಲ ಒಂದೇ ಸೈಜ್ ಬ್ರಹ್ಮಾಂಡ ಅಲ್ಲ, ಒಂದೊಂದು ಬ್ರಹ್ಮಾಂಡ ಒಂದೊಂದು ಸೈಜ್. ಇವಾಗ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಮಾಡೋದಕ್ಕೆ ಭಗವಂತ ಯಾರನ್ನ ಕಳಿಸ್ತಾನೆ? ಸೃಷ್ಟಿಯ ಕಾರ್ಯ ಯಾರ ಕೈನಲ್ಲಿದೆ? ಬ್ರಹ್ಮ. ಈ ಬ್ರಹ್ಮ ಅವನು ಯಾವ ಬ್ರಹ್ಮಾಂಡದ ಉಸ್ತುವಾರಿ ಅವನಿಗೆ ಜವಾಬ್ದಾರಿ ಕೊಟ್ಟಿದಾರೋ ಅದರ ಪ್ರಕಾರವಾಗಿ ಅವನಿಗೆ ತಲೆಗಳಿರುತ್ತೆ. ನಮ್ಮ ಬ್ರಹ್ಮಾಂಡ ಎಲ್ಲಕ್ಕಿಂತ ಚಿಕ್ಕದು. ಅಂದ್ರೆ ಏನು? ಬರೀ 4 ಬಿಲಿಯನ್ ಮೈಲ್ ಅದರ ಅಗಲ. ಎಷ್ಟು? 4 ಬಿಲಿಯನ್ ಮೈಲ್ ಅಂದ್ರೆ ಎಷ್ಟು? ಅದು ಲೆಕ್ಕ ಹಾಕಕ್ಕಾಗತ್ತಾ? ಅಷ್ಟು ದೊಡ್ಡದು. ಆದ್ರೆ ಎಲ್ಲಾ ಬ್ರಹ್ಮಾಂಡಗಳಲ್ಲಿ ಅದೇ ಚಿಕ್ಕದು. ಹಾಗಾಗಿ ಇದು ಎಲ್ಲಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಮ್ಮ ಬ್ರಹ್ಮನಿಗೆ 4 ತಲೆ ಇರೋದು. 4 ತಲೆ. ಇನ್ನೊಂದು ಸ್ವಲ್ಪ ದೊಡ್ಡದಿರೋ ಬ್ರಹ್ಮಾಂಡದಲ್ಲಿರೋ ಬ್ರಹ್ಮನಿಗೆ 10 ತಲೆ ಇರುತ್ತೆ. ಇನ್ನೂ ದೊಡ್ಡದು, ಇನ್ನೂ ಕಾಂಪ್ಲಿಕೇಟೆಡ್ ಬ್ರಹ್ಮಾಂಡ 100 ತಲೆ, ಇನ್ನೂ ಕಾಂಪ್ಲಿಕೇಟೆಡ್ 1000 ತಲೆ, 1,00,000 ತಲೆ. ಈ ರೀತಿ ಆ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ, ಎಷ್ಟು ಸಂಕೀರ್ಣವಾಗಿದೆ, ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಅದರ ಮೇಲೆ ಬ್ರಹ್ಮನಿಗೆ ಬೇರೆ ಬೇರೆ ಸಂಖ್ಯೆಯ ತಲೆಗಳು. ಈ ಬ್ರಹ್ಮಾಂಡ ಸೃಷ್ಟಿ ಮಾಡಾದ್ಮೇಲೆ ಬ್ರಹ್ಮಾಂಡ ಏನು? ಬರೀ ಆವರಣಗಳು. ಇವಾಗ ಅಲ್ಲಿ ಒಂದು ಚಾರ್ಟ್ ಇದೆ ಕೊನೆಯಲ್ಲಿ. ನಿಮ್ಗೆ ಆಮೇಲೆ ಪ್ರಸಾದಕ್ಕಿಂತ ಮುಂಚೆ ಏನಾದ್ರೂ ಆಸಕ್ತಿ ಇದ್ರೆ, ಪ್ರಸಾದ ನೋಡೋದ್ಮೇಲೆ ಬೇರೆ ಏನು ಆಸಕ್ತಿನೂ ಇರಲ್ಲ ನಮ್ಗೆ, ಅದು ಬೇರೆ ವಿಷಯ. 6 ಆಸಕ್ತಿ ಇದ್ರೆ ಅಲ್ಲಿ ಎಷ್ಟು ಆವರಣಗಳಿವೆ ಈ ಬ್ರಹ್ಮಾಂಡದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಅದನ್ನ ನೋಡಿ. ಆ ಆವರಣಗಳು ಇವೆ, ಎಲ್ಲ ಆವರಣಗಳಿವೆ ಬ್ರಹ್ಮಾಂಡದಲ್ಲಿ. ಬ್ರಹ್ಮಾಂಡದೊಳಗೆ ಏನೂ ಇಲ್ಲ, ಖಾಲಿ ಬ್ರಹ್ಮಾಂಡ. ಒಂಥರ ಖಾಲಿ ಬಾಲ್ ತರ, ಒಳಗಡೆ ಏನೂ ಇಲ್ಲ. ಅವಾಗ ಈ ಮಹಾವಿಷ್ಣು ಏನ್ ಮಾಡ್ತಾನೆ? ಈ ಮಹಾವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಪ್ರವೇಶ ಮಾಡ್ತಾನೆ. ಯಾಕೆ? ಏನಾದ್ರು ಸೃಷ್ಟಿ ಮಾಡ್ಬೇಕಲ್ಲ. ಇನ್ ಸುಮ್ನೆ ನಾ ಚೆಂಡ ಮಾಡಿದ್ದು ಅವನು, ಅದ್ರೊಳಗೆ ಏನೋ ಸೃಷ್ಟಿ ಆಗ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾನೆ ಭಗವಂತ? ಆ ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡ್ತಾನೆ. ಅವನನ್ನ ಗರ್ಭೋದಕ ಶಾಯಿ ವಿಷ್ಣು ಅಂತ ಕರೀತಾರೆ. ಏನಂತ ಕರೀತಾರೆ? ಗರ್ಭ ಉದಕ. ಶಾಯಿ ಅಂದ್ರೆ ಮಲಗಿರೋನು, ಗರ್ಭ ಅಂತ ಹೇಳ್ಬೋದು, ಅಥವಾ ಅವನ ಶರೀರದಿಂದ ಬಂದಿರುವಂತ ಉದಕ ಅಂದ್ರೆ ನೀರು. ಗರ್ಭದಿಂದ ಬಂದಿರುವಂತ ಉದಕದ ಮೇಲೆ ಶಯನಿಸಿರೋನು, ಮಲಗಿರೋವನಿಗೆ ಗರ್ಭ ಉದಕ ಶಾಯಿ ಅಂತ ಕರೀತಾರೆ. ಸೊ ಅವನು ಯಾವ್ದ್ರ ಮೇಲೆ ಮಲಗಿದಾನೆ? ನೀರಿನ ಮೇಲೆ. ಆದ್ರೆ
ಅನಂತ ಶೇಷನ ಮೇಲೆ ಮಲಗಿದ್ದಾನೆ. ಅನಂತ ಶೇಷ ಅವನ ಹಾಸಿಗೆ. ಅನಂತ ಶೇಷ ನೀರ್ ಮೇಲೆ ತೇಲ್ತಾ ಇದ್ದಾನೆ. ಸೊ ಅವನು ಗರ್ಭ ಉದಕ ಶಾಹಿ. ಇವಾಗ ಇವನ್ ಮಲ್ಕೊಂಡಿದ್ದಾನೆ, ಇವನ ಕಾಲನ್ನ ಯಾರು ಓದ್ತಾ ಇದ್ದಾರೆ? ಲಕ್ಷ್ಮೀ ದೇವಿ ಕಾಲನ್ನ ಓದ್ತಾ ಇದ್ದಾನೆ. ಈ ಗರ್ಭೋದಕ ಶಾಹಿ ವಿಷ್ಣುವಿನ ಕೆಲಸ ಏನು ಅಂದ್ರೆ, ಅವನ ನಾಭಿಯಿಂದ ಒಂದು ಕಮಲ ಉದ್ಭವ ಆಗತ್ತೆ. ಆ ಕಮಲದ ಮೇಲೆ ಬ್ರಹ್ಮ ಕಾಣಿಸ್ಕೋತಾನೆ. ಆಮೇಲೆ ಬ್ರಹ್ಮ ಸಾಕ್ಷಾತ್ಕಾರವನ್ನ ಪಡ್ಕೋತಾನೆ. ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಬ್ರಹ್ಮನಿಗೆ ಏನು ಗೊತ್ತಿಲ್ಲ, ಎಲ್ಲ ಕತ್ಲೆ. ಹೇಳಿದ್ನಲ್ಲ, ಏನೂ ಇಲ್ಲ ಒಳಗಡೆ, ಲೈಟ್ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಏನಿಲ್ಲ, ಖಾಲಿ ಕತ್ತಲೆ ಬ್ರಹ್ಮಾಂಡ. ಬ್ರಹ್ಮ ಕಂಡ್ಬಿಡ್ತಾನೆ, ಎಲ್ಲ ಕಡೆ ಕತ್ಲೆ 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 ಕತ್ಲೆ. ಏನ್ ಮಾಡ್ಬೇಕು, ನಾನು ಎಲ್ಲಿದ್ದೀನಿ, ನನಗೆ ಏನು ಗೊತ್ತಿಲ್ಲ. ಬ್ರಹ್ಮನಿಗೆ ಪಾಪ ಗೊಂದಲಕ್ಕೆ ಈಡಾಗ್ಬಿಡ್ತಾನೆ. ಆಮೇಲೆ ಅವನಿಗೆ ಅಶರೀರವಾಣಿ ಕೇಳ್ಬರುತ್ತೆ, ಒಂದು ಶಬ್ದ, ಧ್ವನಿ, ಏನು, ತಪ ಮಾಡಪ್ಪ ಅಂತ, ತಪಸ್ಸು ಮಾಡು ಅಂತ. ಸೊ ಆಮೇಲೆ ಬ್ರಹ್ಮ ತಪಸ್ಸು ಮಾಡ್ತಾನೆ, ಎಷ್ಟೋ ವರ್ಷಗಳು ತಪಸ್ ಮಾಡಾದ್ಮೇಲೆ ಅವನಿಗೆ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೋತಾನೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೇನು, ತಾನ್ಯಾರು, ತಾನು ಇಲ್ಲಿಗೆ ಯಾಕೆ ಬಂದಿಯಾನೆ, ತನ್ನ ಕೆಲಸ ಏನು ಅನ್ನೋದೆಲ್ಲ ಅವನಿಗೆ ಬಹಿರಂಗವಾಗತ್ತೆ. ಇದಕ್ಕೆ ಸಾಕ್ಷಾತ್ಕಾರ ಅಂತ ಕರೀತಾರೆ. ಆ ಸಾಕ್ಷಾತ್ಕಾರ ಪಡ್ಕೊಂಡಾದ್ಮೇಲೆ ಬ್ರಹ್ಮ ಈ ಜಗತ್ತಿನೊಳಗೆ ಸೃಷ್ಟಿಯನ್ನ ಶುರು ಮಾಡ್ತಾನೆ. ಅವನ ಕೆಲಸ ಅದು. ಯಾರನ್ನ ಸೃಷ್ಟಿ ಮಾಡ್ತಾನೆ? ಜೀವಿಗಳನ್ನ ಅವನು ಸೃಷ್ಟಿ ಮಾಡಕ್ಕಾಗಲ್ಲ. ನಾವು ಆತ್ಮಗಳು, ನಮ್ಮನ್ನ ಅವನು ಸೃಷ್ಟಿ ಮಾಡಕ್ಕಾಗಲ್ಲ. ನಾವು ಆಗ್ಲೇ ಸೃಷ್ಟಿ ಆಗ್ಬಿಟ್ಟಿದೀವಿ. ನಾವು ಒಂದು ಬ್ರಹ್ಮಾಂಡ ಸೃಷ್ಟಿಯಾಗಿಂತ ಮುಂಚೆ ನಾವೆಲ್ಲರೂ ಮಹಾವಿಷ್ಣುವಿನ ಶರೀರದಲ್ಲಿ ಇರ್ತೀವಿ. ಅವನು ಉಸಿರಾಡಿದ ತಕ್ಷಣ ಬ್ರಹ್ಮಾಂಡ ಸೃಷ್ಟಿ ಆಗತ್ತೆ. ಆಮೇಲೆ ಮಹಾವಿಷ್ಣು ಈ ಜೀವಿಗಳು, ಈ ಬ್ರಹ್ಮಾಂಡದಲ್ಲಿ ಜನ್ಮ ತಗೋಬೇಕಾಗಿರುವಂತ ಜೀವಿಗಳನ್ನ ಕಳಿಸ್ತಾನೆ. ಈ ಬ್ರಹ್ಮಾಂಡಕ್ಕೆ ಹೋಗಿ ನೀವು ಅಂತ. ಈ ಬ್ರಹ್ಮಾಂಡಕ್ಕೆ ಹೋಗ್ಬೇಕಂದ್ರೆ ನಮಗೇನ್ ಬೇಕು? ಶರೀರ ಬೇಕು. ಸೊ ಈ ಶರೀರವನ್ನ ಸೃಷ್ಟಿ ಮಾಡೋದು ಈ ದೇವತೆಗಳ ಕೆಲಸ. ಶರೀರವನ್ನು ಕೊಡೋರ್ಗೆ ಯಾರು ಅಂದ್ರೆ ಶಿವ ಪಾರ್ವತಿ, ದುರ್ಗಾ, ಅವಳೇ ಈ ಬಹಿರಂಗ ಶಕ್ತಿ. ದುರ್ಗಾನೇ ಈ ಬಹಿರಂಗ ಶಕ್ತಿ. ಇಲ್ಲಿ ಕೃಷ್ಣ ಈ ಶ್ಲೋಕದಲ್ಲಿ ಯಾರನ್ನ ಹೇಳ್ತಾ ಇದ್ದಾನೋ ಅವನು ಯಾರನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ? ದುರ್ಗಾದೇವಿಯನ್ನ ಅಥವಾ ಪಾರ್ವತಿಯನ್ನ. ಪಾರ್ವತಿ ಮತ್ತೆ ಶಿವರಿಂದಾಗಿ ನಾವು ಈ ದೇಹಗಳನ್ನ ಪಡ್ಕೊಂತೀವಿ. ಅವರ ಮುಖೇನ, ಅದರ ಕಾರ್ಯ, ಅದು ಅವರ ಕಾರ್ಯ, ಈ ಭೌತಿಕ ಜಗತ್ತಿಗೆ ಸಂಬಂಧಿತವಾದ ಕಾರ್ಯ. ಆಮೇಲೆ ಸೃಷ್ಟಿಯನ್ನ, ನಮಗೆ ಜನ್ಮವನ್ನ ಕೊಡ್ತಾಳೆ ದುರ್ಗಾ. ಆಮೇಲೆ ಈ ಒಂದು ಜೈಲಿಗೆ ವಾರ್ಡನ್ ಆಗಿ ಕೂತಿದ್ದಾಳೆ. ಯಾರು ಸುಮ್ಮನೆ ಹೊರಗಡೆ ಹೋಗಂಗಿಲ್ಲ, ಯೋಗ್ಯತೆ ಇರೋರನ್ನ ಮಾತ್ರ ಬಿಡ್ತೀನಿ ನಾನು, ಇಲ್ಲಾಂದ್ರೆ ಹೋಗಿ ಜೈಲಿಗೆ. ಇದು ಅವಳ ದುರ್ಗೆಯ ಕೆಲಸ. ಸೊ ಈ ಬ್ರಹ್ಮಾಂಡವನ್ನ, ಆಮೇಲೆ ನಮಗೆಲ್ಲ ದೇಹ ಬೇಕು, ನಮ್ಗೆ ಮನೆ ಬೇಕು, ನಮ್ಗೆ ಕಟ್ಟಡ ಬೇಕು, ನಮ್ಗೆ ಇದು ಬೇಕು, ನಮ್ಗೆ ಅದು ಬೇಕು, ಅದೆಲ್ಲ ಯಾವ್ದ್ರಿಂದ ಆಗ್ತಾ ಇರೋದು? ಈ ಪಂಚಮಹಾಭೂತಗಳಿಂದ. ಭೂಮಿ, ಅಪೋ, ನಲೋ, ವಾಯು, ಖಂ. ಈ 5 ವಸ್ತುಗಳಿಂದ ಈ ಸಂಪೂರ್ಣ ಭೌತಿಕ ಜಗತ್ತು, ಬ್ರಹ್ಮಾಂಡ, ಅದರೊಳಗಿರೋ ಎಲ್ಲಾ ವಸ್ತುಗಳು ಈ 5 ವಿಷಯಗಳಿಂದಾನೇ ಸೃಷ್ಟಿಯಾಗಿರೋದು. ಇದು ಯಾವ್ದರಿಂದ ಆಗಿರೋದು? ಪಂಚಮಹಾಭೂತ. ಇದು ಯಾವ್ದರಿಂದ ಆಗಿರೋದು? ಪಂಚಮಹಾಭೂತ. ನೆಲ ಯಾವ್ದರಿಂದ ಆಗಿರೋದು? ಪಂಚಮಹಾಭೂತ. ಕನ್ನಡಕ ಯಾವ್ದರಿಂದ ಆಗಿರೋದು? ಪಂಚಮಹಾಭೂತ. ಕೂದಲು ಯಾವ್ದರಿಂದ ಆಗಿರೋದು? ಪಂಚಮಹಾಭೂತ. ಶರೀರ ಯಾವ್ದರಿಂದ ಆಗಿರೋದು? ಪಂಚಮಹಾಭೂತ. ಅಂದ್ರೆ ಏನರ್ಥ? ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಕಾಣಿಸ್ತಾ ಇರುವಂತ ಎಲ್ಲವೂ ಕೂಡ, ಪ್ರತಿಯೊಂದು ವಸ್ತುವು ಕೂಡ ಈ ಪಂಚಮಹಾಭೂತಗಳಿಂದಾನೇ ಆಗಿರೋದು. ಬೇರೆ ಏನೂ ಇಲ್ಲವೇ ಇಲ್ಲ. ಬೇರೆ ಯಾವುದರಿಂದಾನು ಭೌತಿಕ ವಸ್ತು ಸೃಷ್ಟಿ ಆಗಲ್ಲ. ಓಕೆ, ಸೊ ಅದಕ್ಕೆ ಹೇಳ್ತಾರೆ ಪಂಚಮಹಾಭೂತಗಳ ಬೇರೆ ಬೇರೆ ಆಕಾರವನ್ನ ಕೊಡಲಾಗಿದೆ. ಒಂದು ಯಾವುದೋ ದೊಡ್ಡ ಕಟ್ಟಡ, ಆ ಕಟ್ಟಡನೂ ಆಗಿರೋದು ಪಂಚಮಹಾಭೂತಗಳಿಂದ. ಒಂದು ಚಿಕ್ಕ ಶರೀರ, ಅದು ಆಗಿರೋದು ಪಂಚಮಹಾಭೂತಗಳಿಂದ. ಸಾಮಾನ್ಯವಾಗಿ ಈ ಭೌತಿಕ ಜಗತ್ತಿನಲ್ಲಿ ವಿಶೇಷವಾಗಿ ಪುರುಷರ ಮತ್ತೆ ಸ್ತ್ರೀಯರ ನಡುವಿನ ಒಂದು ಆಕರ್ಷಣೆ. ಶಂಕರಾಚಾರ್ಯರು ಹೇಳ್ತಾರೆ, ಗೊಂದಲಕ್ಕೀಡಾಗಬೇಡಿ, ಆ ಶರೀರವೂ ಕೂಡ ಪಂಚಮಹಾಭೂತದಿಂದಾನೇ ಆಗಿರೋದು. ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತಾರೆ ಬ್ಯೂಟಿ ಇಸ್ ಸ್ಕಿನ್ ಡೀಪ್ ಅಂತಾರೆ. ಅಂದ್ರೆ ಸೌಂದರ್ಯ ಅನ್ನೋದು ಚರ್ಮದ ತನಕ ಮಾತ್ರ ಅಂತ ಇರೋದು. ಏನಂದ್ರೆ ಅರ್ಥ? ಚರ್ಮದ ಕೆಳಗಡೆ ಹೋದ್ರೆ ಎಲ್ಲವೂ ಕಚಡಾನೆ. ಒಳಗಡೆ ದೇಹದಲ್ಲಿ ಏನು ಚೆನ್ನಾಗಿರುವಂತದ್ದು ಏನೂ ಇಲ್ಲ ಒಳಗಡೆ.
ಆದ್ರೆ ಆ ಒಂದು ಚರ್ಮದಿಂದ ಸಂಪೂರ್ಣ ಜಗತ್ತು ಚರ್ಮದ ಹಿಂದೆ ಓಡ್ತಾ ಇದೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ಇದು ಚರ್ಮ ರೋಗ ಅಂತ. ಅರೆ ಆ ಶರೀರವೂ ಆಗಿರೋದು ಪಂಚಮಹಾಭೂತದಿಂದಾನೆ. ಅರೆ ಅಟ್ಲೀಸ್ಟ್ ಚಿಕ್ಕ ವಯಸ್ಸಿನಲ್ಲಿ ಪುರುಷರಿಗೆ ಸ್ತ್ರೀಯರೆಡೆಗೆ ಆಕರ್ಷಣೆ, ಸ್ತ್ರೀಯರಿಗೆ ಪುರುಷರೆಡೆಗೆ ಆಕರ್ಷಣೆ, ಇದೆಲ್ಲ ಏನು? ಸುಮ್ಮನೆ ಶಾರೀರಿಕ ಆಕರ್ಷಣೆ. ಆ ಶರೀರ ಏನು ಸೌಂದರ್ಯ. ಸೊ ಒಂದ್ಸತಿ ಇದು ನಮ್ಮ ದಕ್ಷಿಣ ಭಾರತದ ಯಾರೋ ಒಬ್ರು ಆಚಾರ್ಯರ, ಯಾರು ಅಂತ ಗೊತ್ತಿಲ್ಲ, ಶಂಕರಾಚಾರ್ಯ ಅಲ್ಲ, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಮೋಸ್ಟ್ಲಿ ರಾಮಾನುಜಾಚಾರ್ಯರು, ಸರಿಯಾಗಿ ನಾಮಕ ಬರ್ತಾ ಇಲ್ಲ. ಸೊ ಏನಾಗುತ್ತೆ, ಅವರ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಸಭ್ಯ, ಒಳ್ಳೆ ಒಳ್ಳೆ ಮನೆ ತಂದವನು. ಅವನು ಒಂದ್ಸತಿ ಏನಾಗುತ್ತೆ, ಅವನು ಮಾರ್ಕೆಟಲ್ಲಿ ಯಾರೋ ಒಬ್ರು ಅತ್ಯಂತ ಸುಂದರಿಯನ್ನ ನೋಡ್ಬಿಡ್ತಾನೆ. ಅವಳ ಸೌಂದರ್ಯ ಹೇಗಿತ್ತು ಅಂದ್ರೆ ವರ್ಣನೆ ಮಾಡಕ್ ಆಗ್ತಾ ಇಲ್ಲ. ಅವನು ತನ್ನನ್ನು ತಾನು ಸೋತೋಗ್ಬಿಡ್ತಾನೆ. ಓ, ಇಂತಹ ಸೌಂದರ್ಯ ನಾನು ಎಲ್ಲೂ ಕಂಡೇ ಇಲ್ಲ ಅನ್ಬಿಟ್ಟು, ಸಭ್ಯ ಏನು ನೀಚ ಅಲ್ಲ, ದುಷ್ಟ ಅಲ್ಲ, ಏನೋ ಅವನು ಅವಳಿಂದ ಆಕರ್ಷಿತನಾಗೋಗಿ ಏನೋ ಅವಳು ಎಲ್ಲಿ ಹೋದ್ರೂ ಏನೋ ಅವಳ ಹಿಂದೆ ಹೋಗ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ. ಸೊ ಅವಳಿಗೂ ಗೊತ್ತಾಗತ್ತೆ, ಅಯ್ಯೋ ಯಾಕಪ್ಪ ಯಾರೋ ಒಳ್ಳೆ ವ್ಯಕ್ತಿ, ಯಾಕೆ ಈ ತರ ಮಾಡ್ತಾ ಇದ್ದಾನೆ ಅನ್ಬಿಟ್ಟು ಅವಳು ಆಮೇಲೆ ಒಂದ್ಸತಿ ನೇರವಾಗಿ ಬಂದು ಮುಖಾಮುಖಿ ಮಾತಾಡ್ತಾಳು ಅಂತ. ಏನಪ್ಪ, ಯಾಕೆ, ಏನಾಯ್ತು? ಹಿಂಗೆ ಹೇಳ್ತಾನೆ, ನಾನು ನಿನ್ನಿಂದ ಬಹಳ ಆಕರ್ಷಿತನಾಗೋಗಿದ್ದೀನಿ. ಸರಿ ಸರಿ, ಒಂದ್ ಕೆಲಸ ಮಾಡು, 10 ದಿನ ಆದ್ಮೇಲೆ ಬಾ, ನನ್ನ ಭೇಟಿ ಮಾಡು. ಸಂತೋಷ ಹೋಗುತ್ತೆ ಅವ್ನಿಗೆ. ಹೊರೇ, ನಾನು ಅಪೇಕ್ಷೆ ಪಡ್ಕೊಂಡು ಇವಳು ಹಿಂದೆ ಹೋಗ್ತಾ ಇದ್ದೀನಿ, ಇವಳೇ ನನ್ ಕರೆದ್ಬಿಟ್ಟು 10 ದಿನ ಆದ್ಮೇಲೆ ಬಾ ಅಂತ ಹೇಳಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಹೋಗ್ತಾನೆ. ಇವಳು 10 ದಿನದಲ್ಲಿ ಏನ್ ಮಾಡ್ತಾಳೆ, ಪಾಪ ಅವನಿಗೆ ಬುದ್ಧಿಯನ್ನ ಕಲಿಸೋ ಉದ್ದೇಶ, ಒಳ್ಳೆಯ ಸ್ತ್ರೀ ಅವಳು. ಅವಳೇನ್ ಮಾಡ್ತಾಳೆ, ಯಾವುದೋ ಒಂಥರ ಔಷಧಿಯನ್ನ ತಗೊಳ್ತಾಳೆ, ಯಾವ್ದ್ರಿಂದ ಶರೀರದಲ್ಲಿರೋ ಎಲ್ಲಾ ವಸ್ತುಗಳು ಹೊರಗಡೆ ಬರ್ತಾ ಇದೆ. ಇವಾಗ ನಾರ್ಮಲಿ ನೀವು ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಮಾಡ್ತಾರೆ, ಅಥವಾ ದೇಹದಲ್ಲಿ ಅನಗತ್ಯವಾಗಿರೋದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಔಷಧಿಯನ್ನ ಕೊಡ್ತಾರೆ. ಸೊ ಈ ರೀತಿ ಔಷಧಿಯನ್ನ ತಗೋತಾಳೆ. ಏನ್ ಹೇಳ್ತಾರೆ ಮಾತಾಜಿ ಅವ್ರಿಗೆ ಅದಕ್ಕೆ? ಇಂಗ್ಲಿಷ್ ಅಲ್ಲಿ ಪರ್ಜೆಟಿವ್ ಅಂತಾರೆ, ಅಂದ್ರೆ ಎಲ್ಲ ಹೊರಗಾಕಕ್ಕೆ, ಕಲ್ಮಶ ಎಲ್ಲ ಶರೀರದಿಂದ ಹೊರಗಾಕಕ್ಕೆ. ಸೊ ಅವಳು ಬೇದಿ ಆಗತ್ತೆ, ಇನ್ನೊಂದಾಗತ್ತೆ, ವಾಮಿಟ್ ಆಗತ್ತೆ, ಏನೇನೋ ಆಗತ್ತೆ, ಇರೋದೆಲ್ಲ ಹೊರಗಡೆ ಬರ್ತಾ ಇದೆ. ಬಂದು ಏನಾಗ್ಬಿಡುತ್ತೆ, ಅವಳು ಪೂರ್ತಿ ಅನಾರೋಗ್ಯಕ್ಕೆ ಈಡಾಗ್ಬಿಡ್ತಾಳೆ, ಒಂಥರ ರೋಗಿ ಆಗ್ಬಿಡ್ತಾಳೆ. ರೋಗಿ ಅಂದ್ರೆ ನೋಡೋದಕ್ಕಾಗಲ್ಲ, ಆ ತರ ಸ್ಥಿತಿಗೆ ಬಂದ್ಬಿಡ್ತಾಳೆ. ಆ ತರ ಸ್ಥಿತಿಗೆ ಬರ್ತಾಳೆ. ಆಮೇಲೆ ತುಂಬಾ ಒಂಥರ ಕೇಳಕ್ ಅಷ್ಟು ಚೆನ್ನಾಗಿಲ್ಲದೆ ಇರುವಂತ ವಿಷಯ ಇದು. ಅವಳ ಶರೀರದಿಂದ ಬರೋದನ್ನೆಲ್ಲ ಅವಳು ಮಡಿಕೆಗಳಲ್ಲಿ ತೆಗೆದಿಟ್ಟಿರ್ತಾಳೆ. ಉದ್ದೇಶ ಇದೆ ಅವಳಿಗೆ ಮಾಡೋದಕ್ಕೆ. ಸೊ 10 ದಿನ ಆದ್ಮೇಲೆ ಆ ವ್ಯಕ್ತಿ ಬರ್ತಾನೆ. ಬಂದ ತಕ್ಷಣ ಬಾಗಿಲು ತೆಗಿತಾಳೆ. ಬಾಗಿಲು ತೆಗಿದ ತಕ್ಷಣ ಇವನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಯಾವ್ದೋ ಬೇರೆ ಅಡ್ರೆಸ್ಗೆ ಬಂದ್ಬಿಡ್ನೇನೋ ನಾನು. ನಿಜ ಅಲ್ಲ ಅಂದ್ರೆ ಶಾಶ್ವತವಲ್ಲ. ಇವಾಗ ಉದಾಹರಣೆಗೆ ನೀವು ಇವಾಗ ಇನ್ನೊಂದು ಅದ್ರ ಜೊತೆ ಇದನ್ನು ಅಹಂಕಾರವನ್ನು ಸ್ವಲ್ಪ ವಿವರಿಸ್ತೀನಿ. ಅಹಂಕಾರ ಅಂದ್ರೆ ಏನು? ಮಿಥ್ಯ ಅಹಂಕಾರ, ನಿಜವಾದ ಅಹಂಕಾರ. ಅಹಂಕಾರ ಅಂದ್ರೆ ಗುರುತು, ಮಿಥ್ಯ ಅಹಂಕಾರ ಅಂದ್ರೆ ತಪ್ಪು ಗುರುತು. ಸರಿಯಾದ ಅಹಂಕಾರ ಅಥವಾ ನಿಜವಾದ ಅಹಂಕಾರ ಅಂದ್ರೆ ಸರಿಯಾದ ಗುರುತು. ನಮ್ಮೆಲ್ಲರಿಗೂ ಗುರುತಿದೆ, ವ್ಯಕ್ತಿತ್ವ ಇದೆ, ಇಂಡಿವಿಜುವಾಲಿಟಿ ಇದೆ ನಮ್ಮಲ್ಲಿ. ಓಕೆ, ಆದ್ರೆ 2 ತರಹದ ಗುರುತನ್ನ ನಾವು ಮಾಡ್ಕೋಬಹುದು. ಒಂದು ಸರಿಯಾದ ಅಥವಾ ಸೂಕ್ತವಾದ ನಿಜವಾದ ಗುರುತು, ಇನ್ನೊಂದು ಸುಳ್ಳು ಗುರುತು, ಮಿಥ್ಯ ಗುರುತು. ಈ ಮಿಥ್ಯ ಗುರುತು ಅಂದ್ರೆ ಏನು? ಇವಾಗ ಉದಾಹರಣೆಗೆ ನಾನು ಒಂದು ಡ್ರಾಮಾ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಡ್ರಾಮಾ ಸ್ಟೇಜ್ ಮೇಲೆ ಬಂದಿದ್ದೀನಿ, ನಾನು ರಾವಣನ ತರ ವೇಷ ಹಾಕೊಂಡು ಬಂದಿದ್ದೀನಿ. ಇವಾಗ ನಾನಲ್ಲಿ ಯಾರೋ ನನ್ ಕೇಳ್ತಾರೆ, ನೀವ್ ಯಾರು? ನಾನು ರಾವಣ. ರಾವಣನ? ಎಲ್ಲಿ ತನಕ ರಾವಣ ನಾನು? ಆ ಡ್ರಾಮಾ ಮುಗಿಯೋ ತನಕ ರಾವಣ. ಆಮೇಲೆ ಹೋಗಿ ನನ್ನ ವೇಷಭೂಷ ಎಲ್ಲ ತೆಗೆದಾದ್ಮೇಲೆ ನಾನು. ಸೊ ಅದು ನಿಜವಾದ ಗುರುತಲ್ಲ ಒಂದು, ಯಾಕಂದ್ರೆ ಅದು ತಾತ್ಕಾಲಿಕವಾದದ್ದು. ಒಂದು ಸನ್ನಿವೇಶದಲ್ಲಿ ಅವನು ಆ ರೀತಿ ಬಟ್ಟೆ ಹಾಕೊಂಡಿದ್ದಾನೆ ಅಷ್ಟೇ. ಸೊ ಅದೇ ರೀತಿ ಈ ನಮ್ಮ ಶರೀರ ನಮ್ಮ ನಿಜವಾದ ಗುರುತಲ್ಲ. ಯಾಕೆ? ಈ ಶರೀರ ನಮಗೆ ಈ ಜನ್ಮದಲ್ಲಿ ಸಿಕ್ಕಿರೋದು. ಹಿಂದಿನ ಜನ್ಮದಲ್ಲಿ ನಿಮ್ಗೆ ಗುರುತು ಯಾವುದು ಗೊತ್ತಿಲ್ಲ. ಇದೇ ಗುರ್ತಾ? ಇಲ್ಲ, ಬೇರೆ ಗುರುತು. ಮುಂದಿನ ಜನ್ಮದಲ್ಲಿ ಇದೇ ಗುರುತು ಇಟ್ಕೊಳ್ತೀರಾ? ಇಲ್ಲ, ಇನ್ನೊಂದು ಗುರುತು. ಅಂದ್ರೆ ಇದು ಬದಲಾಗ್ತಾ ಇರುವಂತಹ ಗುರುತು. ಸೊ ಇದು ಶಾಶ್ವತವಾದದಲ್ಲ, ಇದು ನಿಜವಾದ ಅಹಂಕಾರ ಅಲ್ಲ, ನಿಜವಾದ ಗುರುತಲ್ಲ. ನಿಜವಾದ ಗುರುತಂದ್ರೆ ನಾನು ಆತ್ಮ, ಇದು ನಿಜವಾದ ಗುರುತು. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ನಿಮ್ಮ ನಿಜವಾದ ಗುರುತನ್ನ ತಿಳ್ಕೊಳ್ಳಿಯಪ್ಪ. ಇವೆಲ್ಲ ಸುಮ್ಮನೆ ತಾತ್ಕಾಲಿಕವಾಗಿ ನಿಮ್ಗೆ ಸುಮ್ಮನೆ ಭ್ರಮೆಗೆ ಸಿಕ್ಕಾಕ್ಸಕ್ಕೆ ಇವೆಲ್ಲ ಇರೋದು. ಯಾಕೆ? ಕೃಷ್ಣ ನಮ್ಮನ್ನ ಭ್ರಮೆಯಲ್ಲಿ ಸಿಕ್ಕಾಕ್ಸ್ತಾನೆ. ಯಾಕಂದ್ರೆ ನಾವು ಭ್ರಮೆಯಲ್ಲಿ ಸಿಕ್ಕಾಕೋಬೇಕು ಅಂತ ಬಂದಿದೀವಿ ಇಲ್ಲಿ.
ಓ ಸೀರೆ ಎಷ್ಟು ಚೆನ್ನಾಗಿದೆ ರೀ, ಏನ್ ಕೃಷ್ಣ ನಮ್ಮನ್ನು ಸಿಕ್ಕಾಕ್ಸ್ತಾ ಇದ್ದಾನೆ ಸೀರೆ ತಗೊಂಡ್ಕೊಳಕ್ಕೆ. ನಾವು ನೋಡಿದ್ವಿ, ನಮ್ಗೆ ಆಸೆ ಆಯ್ತು. ಸೊ ಯಾಕೆ ಕೃಷ್ಣ ಸೃಷ್ಟಿ ಮಾಡಿದಾನೆ? ಯಾಕಂದ್ರೆ ನಮಗ್ ಬೇಕು. ಅಯ್ಯೋ ತುಂಬಾ ಬೋರ್ ಆಗೋಯ್ತು, ತುಂಬಾ ದಿನ ಆಗೋಯ್ತಲ್ಲ, ಏನು ಶಾಪಿಂಗೇ ಮಾಡಿಲ್ಲ, ಶಾಪಿಂಗ್ ಮಾಡು. ಚೆನ್ನಾಗ್ ಅನ್ಸ್ತಾ ಇದೆ ಇವತ್ತು. ಎಷ್ಟೊತ್ತಪ್ಪ ಚೆನ್ನಾಗ್ ಅನ್ಸುತ್ತೆ ಅಷ್ಟೇ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಈ ಭೌತಿಕ ಶಕ್ತಿಯಿಂದ ಆಗಿರೋ ವಿಷಯಗಳ ಹಿಂದೆ ಓಡಬೇಡಿ. ಇನ್ನೊಂದು ವಿಷಯ ನಾವು ತಿಳ್ಕೋಬೇಕು. ಒಂದೇನು, ಭಗವಂತ ಕಾರಣೋದಕಶಾಹಿ ಮಹಾವಿಷ್ಣು ಬಗ್ಗೆ ಹೇಳಿದೆ, ಗರ್ಭೋದಕಶಾಹಿ ವಿಷ್ಣು ಬಗ್ಗೆ ಹೇಳಿದೆ. ಆಮೇಲೆ ಈ ಗರ್ಭೋದಕಶಾಹಿ ವಿಷ್ಣು ಪ್ರತಿಯೊಬ್ಬ ಜೀವಿ ಪ್ರವೇಶ ಮಾಡ್ತಾನೆ. ಅವನನ್ನ ಕ್ಷೀರೋದಕಶಾಹಿ ವಿಷ್ಣು ಅಂತ ಕರೀತಾರೆ, ಅಥವಾ ಪರಮಾತ್ಮ. ಸೊ ಇವಾಗ ಪರಮಾತ್ಮ ಅಂದ್ರೆ ಭಗವಂತ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲೇ ನಮ್ಮ ಜೊತೆ ಇದ್ದಾನೆ. ಎಲ್ಲೂ ಹೋಗ್ಬೇಕಾಗಿಲ್ಲ ಹುಡುಕಕ್ಕೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಯಾಕೆ ನಮ್ಮ ಹೃದಯದಲ್ಲಿದ್ದಾನೆ? ಯಾಕಂದ್ರೆ ಅವನು ನಮ್ಮ ಹಿತೈಷಿ, ನಮಗೆ ಸರಿಯಾದ ದಾರಿಯನ್ನ ತೋರಿಸ್ಬೇಕು ಅನ್ನೋದು ಉದ್ದೇಶ. ಅದೇ ಇವಾಗ ನಮ್ಮ ಭಕ್ತರೆಲ್ಲ ಪಾಪ ಹೊರಗಡೆ ಹೋಗಿ ಪುಸ್ತಕ ವಿತರಣೆ ಮಾಡಕ್ ಹೋಗ್ತಾರೆ. ಪುಸ್ತಕ ವಿತರಣೆ ಮಾಡಕ್ ಹೋದಾಗ ಏನ್ ಹೇಳ್ತಾರೆ ಜನ? ನಮ್ಮ ಹತ್ರ ಇದೆ, ನಮ್ಮ ಹತ್ರ ಇಲ್ಲ ಇದೆ, ಸ್ವಲ್ಪ ಏನಾದ್ರು ಎಕ್ಸ್ಪ್ಲೇನ್ ಮಾಡ. ನಮ್ಗೆಲ್ಲ ಗೊತ್ತು. ಸೊ ಇವಾಗ ಅವರು ಹಿತೈಷಿಯಾಗಿ ಹೋಗಿದ್ದಾರೆ, ಇನ್ನೊಬ್ಬರಿಗೆ ಸರಿಯಾದ ಮಾರ್ಗವನ್ನು ಕೊಡೋಣ, ಅವರ ಜೀವನದಲ್ಲಿ ಒಳ್ಳೆ ಸಂತೋಷ ಸಿಗ್ಲಿ ಅನ್ನೋ ಉದ್ದೇಶದಿಂದ ಏನೋ ಪುಸ್ತಕ ಕೊಟ್ಟಿದ್ದೀನಿ, ಓದಿ ನಿಮಗೆ ಮಾರ್ಗ ಬೇಡ ಜನರಿಗೆ. ಅದೇ ರೀತಿ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ನಮಗೆ ಮಾರ್ಗದರ್ಶನ ಕೊಡಕ್ಕೆ. ಮಾಡ್ಬೇಡಪ್ಪ, ಇದು ಸಿಗರೇಟ್ ಸೇದ್ಬೇಡಪ್ಪ, ಒಳ್ಳೇದಲ್ಲ, ಏನಾಗುತ್ತೆ? ಸೊ ನಾವು ಅಹಂಕಾರದಿಂದ ಭಗವಂತ ಹೇಳ್ತಾ ಇರೋ ನಮ್ಮ ಹೃದಯದಲ್ಲೇ ಕೂತ್ಕೊಂಡು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾನೆ ಪರಮಾತ್ಮ. ಅರೆ ನಾವು ಅದನ್ನು ಸ್ವೀಕಾರ ಮಾಡಕ್ಕೆ ರೆಡಿ ಆಗಿಲ್ಲ. ಮತ್ತೆ ಅಲ್ಲಿ ಇಲ್ಲಿ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇನ್ನೊಂದು ಹೋಗ್ತೀವಿ, ಮತ್ತೊಂದು ಹೋಗ್ತೀವಿ, ಎಲ್ಲಾ ಮಾಡ್ತೀವಿ. ಆದ್ರೆ ಅವನು ಕೊಡ್ತಾ ಇರೋ ಮಾರ್ಗದರ್ಶನವನ್ನ ನಾವು ತಗೊಳ್ಳೋದು. ಸೊ ಹಾಗಾಗಿ ನಾವು ತಿಳ್ಕೋಬೇಕು, ನಾನು ಈ ಶರೀರದಿಂದ ಯಾಕೆ ಬಿದ್ದಿದ್ದೀನಿ? ಶರೀರ ತಾತ್ಕಾಲಿಕವಾದದ್ದು, ಇದರಿಂದ ಹೊರಗಡೆ ಬರೋದಕ್ಕೋಸ್ಕರನೇ ನಮಗೆ ಮನುಷ್ಯ ಜನ್ಮ ಕೊಟ್ಟಿರೋದು. ಮನುಷ್ಯ ಜನ್ಮದ ಉದ್ದೇಶ ಬೇರೆ ಏನೂ ಇಲ್ಲ. ಇವಾಗ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ, ಮದುವೆಯ ಉದ್ದೇಶ ಏನು? ಮದುವೆ ಅನ್ನೋ ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ಇದೆಯಲ್ಲ, ಇದರ ಉದ್ದೇಶ ಏನು? ಮದುವೆ ಉದ್ದೇಶ ಏನು? ಎಲ್ಲರೂ ಮದುವೆ ಆಗಿದ್ದೀರಾ, ಮದುವೆ ಉದ್ದೇಶ ಏನು ಅಂತ ಗೊತ್ತಿಲ್ಲ. ನಾವು ನೋಡಿ ಇಷ್ಟು ಬುದ್ಧಿವಂತರು. ಆಗಿಲ್ಲದೆ ಇರೋರು ಯೋಚನೆ ಮಾಡ್ಬಿಡಿ, ನೀವು ನೆಕ್ಸ್ಟ್ ಸ್ಟೇಜಲ್ಲಿ ಇರ್ತೀರಾ, ನೆಕ್ಸ್ಟ್ ಅದೇ ಪ್ರಶ್ನೆ ನಿಮ್ಗೂ. ಮದುವೆ ಉದ್ದೇಶ ಏನು? ಗೊತ್ತಿಲ್ಲ ಪ್ರಭು. ಅಲ್ಲ, ಯಾಕಪ್ಪ ಮದುವೆ ಯಾಕೆ ಸೃಷ್ಟಿ ಮಾಡ್ದ ಭಗವಂತ? ಸಂತಾನೋತ್ಪತ್ತಿ ಮೊದಲು ಒಂದು ಕಾರಣ. ಆದ್ರೆ ಅದು ಒಂದೇ ಕಾರಣ ಅಲ್ಲ. ನಾವೇನ್ ಮಾಡಿದೀವಿ, ಅದೇ ಮದುವೆಯ ಉದ್ದೇಶ ಅನ್ಕೊಂಡು ಜೀವನ ಮಾಡ್ತಾ ಇದೀವಿ. ಅದು ಒಂದೇ ಅಲ್ಲ, ಅದು ಒಂದು ಕಾರಣ. ಇವಾಗ ಸರಳವಾದ ವಿಷಯ, ಇವಾಗ ಒಬ್ರು ಯಾರೋ ಒಬ್ಬಂಟಿಗಾರ ಆಗಿರ್ತಾರೆ. ಇವಾಗ ಒಬ್ಬಂಟಿಗರಾಗಿದ್ದಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಎದುರಿಸೋದು ಎಷ್ಟು ಕಷ್ಟ. ಒಬ್ಬರೇ ಇದೀವಿ ನಾವು, ಯಾರೂ ಇಲ್ಲ. ಕಷ್ಟ ಅಲ್ವಾ? ಹೆಚ್ಚು ಕಷ್ಟ. ಅದಕ್ಕೆ ಭಗವಂತ ಏನ್ ಮಾಡಿದಾನೆ, ಇಬ್ರನ್ನು ಒಟ್ಟಿಗೆ ಬಿಟ್ಟಿದ್ದಾನೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಜೀವನವನ್ನ ಎದುರಿಸಿ ಸರಿಯಾದ ಮಾರ್ಗವನ್ನ ಕಂಡುಕೊಡಿ, ಆಮೇಲೆ ನಿಮ್ಮ ಜೀವನದ ಪರಿಪೂರ್ಣತೆಯನ್ನ ಸಾಧನೆ ಮಾಡಿ ಅಂದ್ಬಿಟ್ಟು ಇಬ್ರನ್ನು ಒಟ್ಟಿಗೆ ಬಿಟ್ಟಿದ್ದಾನೆ. ಒಬ್ಬರೊಬ್ರು ಸಾಮರ್ಥ್ಯ ಅವನು ಸ್ವಲ್ಪ ಬೇರೆಯಾಗಿ ಕೊಟ್ಟಿದ್ದಾನೆ. ಯಾಕಂದ್ರೆ ಇಬ್ರು ಒಂದೇ ತರ ಇದ್ರೆ ಅವಾಗ ಸುಲಭವಾಗಿರೋದು ಇಬ್ರಿಗೂ ಸುಲಭ, ಕಷ್ಟವಾಗಿರೋದು ಇಬ್ರಿಗೂ ಕಷ್ಟ. ಸೊ ಏನಾಗುತ್ತೆ, ಪುರುಷ ಸ್ತ್ರೀಯರಿಗೆ ಬೇರೆ ಬೇರೆ ತರ ಗುಣಗಳನ್ನು ಕೊಟ್ಟಿದ್ದಾನೆ. ಉದ್ದೇಶ ಏನು? ಇಬ್ರು ಸ್ವಲ್ಪ ಹೆಂಗೋ ಜೊತೆಗೆ ಸೇರ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ರಪ್ಪ ಜೀವನ, ಇದು ಉದ್ದೇಶ. ಅರೆ ನಾವೇನ್ ಮಾಡ್ತೀವಿ, ಬಾಕ್ಸಿಂಗ್ ಗ್ಲೌ ಇಟ್ಕೊಂಡು ನಿಂತ್ಕೊಂಡಿರ್ತೀವಿ ಮನೆಯಲ್ಲಿ. ನಾನು ಹೇಳಿದ್ದೆ ಸರಿ, ನೀನ್ ಹೇಳಿದ್ದೆ ಸರಿ, ಯುದ್ಧ. ಅರೆ ಅದು ಮದುವೆ ಉದ್ದೇಶನೇ ಅಲ್ಲ. ಅದಕ್ಕೆ ಇದೆಲ್ಲ ನಾವು ತಿಳ್ಕೋಬೇಕು. ಇವಾಗ ಈ ಇಷ್ಟೊಂದು ಸೌಹಾರ್ದತೆಯಿಂದ ಜೀವನ ನಡೆಸಬೇಕು ಅಂದ್ರೆ ಮದುವೆ ಹೇಗಾಗಬೇಕು? ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಅಂದ್ರೆ ಶಾಸ್ತ್ರೋಕ್ತವಾಗಿ ಅಂದ್ರೆ ಏನಂತ, ನಾವು ಚೆನ್ನಾಗಿ ಎಲ್ಲ ಪೂಜೆ ಮಾಡಿದ್ವಪ್ಪ ನಮ್ಮ ಮದುವೆನಲ್ಲಿ. ಹೌದಪ್ಪ, ಆದ್ರೆ ಅದಕ್ಕಿಂತ ಮುಂಚೆ ಜಾತಕ ನೋಡಿದ್ರೇನಪ್ಪ? ಜಾತಕದಿಂದ ಆ ಶಾಸ್ತ್ರೋಕ್ತ ಮದುವೆ ಶುರು ಆಗೋದು. ಇವಾಗ ಇವೆಲ್ಲ ಭಗವಂತ ಸೃಷ್ಟಿ ಮಾಡಿರುವಂತ ವ್ಯವಸ್ಥೆಗಳು. ಯಾರಿಗೋಸ್ಕರ? ನಮಗೋಸ್ಕರ. ಆರಾಮಾಗಿರಪ್ಪ, ಪತಿ ಪತ್ನಿಯರಾಗಿ ಆರಾಮಾಗಿ ಸಂತೋಷವಾಗಿ ಒಂದೇ ದಿಕ್ಕಿನಲ್ಲಿ ಹೋಗಿ. ಇವತ್ತೇನಾಗತ್ತೆ,
ನಾನು ಎಡಗಡೆ ಹೋಗ್ಬೇಕು, ನಮ್ಮ ಮನೆಯವ್ರು ಬಲಗಡೆ ಹೋಗ್ಬೇಕು. ಸೊ ಭಗವಂತ ಈ ಶ್ಲೋಕದಲ್ಲಿ ಅದಕ್ಕೆ ಹೇಳ್ತದೆ, ಈ ಎಲ್ಲ ಸೃಷ್ಟಿಯ ಉದ್ದೇಶ ಇಷ್ಟೇ. ನೀವು ಈ ನಿಜಾಂಶವನ್ನ ಕಂಡುಕೊಳ್ಳಿ, ಬೇರೆ ಕನ್ನಡಕವನ್ನ ಹಾಕೊಡಿ. ಈ ಭೌತಿಕ ಜಗತ್ತನ್ನ ನೋಡಿದಾಗ ಅದರ ಉದ್ದೇಶದ ಜೊತೆಗೆ ನೋಡಿ ಭಗವಂತ ಯಾಕೆ ಇದೆಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಆ ದೃಷ್ಟಿಯಿಂದ ನೋಡಿ, ಎಲ್ಲಾ ವಸ್ತುವನ್ನ ಭಗವಂತ ಸೃಷ್ಟಿ ಮಾಡಿರೋದಕ್ಕೆ ಕಾರಣ ಒಂದೇ, ಅದನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸೋಕೆ. ಇವಾಗ ಉದಾಹರಣೆಗೆ ಇಲ್ಲಿ ಈ ಒಂದು ಕಟ್ಟಡ ಇದೆ, ಇಲ್ಲಿ ಬಿಲ್ಡಿಂಗ್ ಇದೆ. ಇವಾಗ ಇದು ಯಾವ್ದ್ರಿಂದ ಆಗಿರೋದು ಕಟ್ಟಡ? ಪಂಚಮಹಾಭೂತ. ಇವಾಗ ಅಲ್ಲಿ ಇನ್ನೊಂದು ಯಾವ್ದೋ ಬಾರ್ ಇದೆ, ಅದು ಯಾವ್ದ್ರಿಂದ ಆಗಿರೋದು? ಅದು ಪಂಚಮಹಾಭೂತ. ಇವಾಗ ಅದೇ ಪಂಚಮಹಾಭೂತ ಅಲ್ಲಿ ಕೂತ್ಕೊಂಡು ಅವರು ಕುಡಿತಾ ಇದ್ದಾರೆ, ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಭಗವಂತನ ಸೇವೆ ಮಾಡ್ತಾ ಇದೀವಿ. ಸೊ ಕೃಷ್ಣ ಹೇಳ್ತಾರೆ, ಈ ಪಂಚಮಹಾಭೂತ ಇರೋದು ನೀವು ನಿಮ್ಮ ಇಂದ್ರಿಯ ಭೋಗ ಮಾಡೋದಕ್ಕಲ್ಲ, ನನ್ನ ಸೇವೆಯಲ್ಲಿ ಅದನ್ನು ಉಪಯೋಗಿಸಿ. ಆಗ ನೀವು ನಿಮ್ಮ ಜೀವನದ ಪರಿಪೂರ್ಣತೆಯನ್ನು ಕಂಡುಕೋತೀರಾ. ಯಾರೋ ಮನುಷ್ಯರಿಗಾಗಿ ಇದು ಇರೋದು. ನಾವು ಬೀದಿಯಲ್ಲಿ ಹೋಗ್ತಾ ಇರೋ ಪಶುಗೆ ಹೇಳಕ್ಕಾಗತ್ತ? ಅರ್ಥ ಆಗತ್ತ ಅದಕ್ಕೆ? ಇದು ಮನುಷ್ಯರಿಗಾಗಿ ಇರೋ ಜ್ಞಾನ. ಸೊ ಭಗವದ್ಗೀತೆ ಪುಸ್ತಕ ಕೃಷ್ಣ ಯಾಕೆ ಕೊಟ್ಟಿದ್ದಾನೆ? ನಾವು ಮನುಷ್ಯರಾಗಿ ಬಂದಿದ್ದೀವಿ, ಭೌತಿಕ ಜಗತ್ತಿಗೆ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ, ಹೇಗೆ ಜೀವಿಸಬೇಕು, ಮತ್ತೆ ಜೀವನದ ಅಂತಿಮ ಗುರಿ ಏನು, ಇವೆಲ್ಲವನ್ನ ತಿಳಿಸೋದಕ್ಕೆ. ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾನೆ, ಈ ಭೌತಿಕ ಜಗತ್ತಿನಲ್ಲಿ ಏನು ಇಲ್ಲಪ್ಪ, ಇದು ಇಷ್ಟೇ ಇರೋದು, ಈ 5 ಅಂಶ ಅಷ್ಟೇ ಇರೋದು. ಅದು ಒಂದೊಂದ್ಸತಿ ಒಂದೊಂದು ರೂಪ ತಗೋತಾ ಇರುತ್ತೆ. ಅದರಿಂದ ನೀವು ಥಳದಿಂದ ನೀವು ಅದರಿಂದ ಆಕರ್ಷಿತರಾಗ್ತಾ ಇದ್ದೀರಾ, ಅದರಿಂದ ಓಡ್ತಾ ಇದ್ದೀರಾ. ಆದ್ರೆ ಎಲ್ಲ ಒಂದೇ, ಎಲ್ಲವೂ ಕೂಡ ಬೇರೆ ಬೇರೆ ಆಕಾರವನ್ನ ತಗೊಂಡಿರೋದು. ಸರಿ, ಆ ಬೇರೆ ಆಕಾರ ತಗೊಂಡಿರೋದ್ರಿಂದ ಅದಕ್ಕೆ ಯಾವ್ದಾದ್ರು ಒಂದು ಸೂಕ್ತವಾದ ಉಪಯೋಗ ಇದ್ರೆ ಅದನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸಿ. ಉದಾಹರಣೆಗೆ ಹೂವು ಕೂಡ ಪಂಚಮಹಾಭೂತ. ಅರೆ ನೋಡಿ, ಆ ಹೂವು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೊಂದು ಎಲ್ಲರೂ ಸ್ತ್ರೀಯರಿಗೆ, ಯಾರು ಕೂದಲಲ್ಲಿ ಹೂವು ಮುಡ್ಕೋತಿರೋ ದಯವಿಟ್ಟು ಅಂಗಡಿಯಿಂದ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ತಗೊಂಡು ಮುಡ್ಕೋಬೇಡಿ. ಅದು ನಿಮಗೋಸ್ಕರ ಸೃಷ್ಟಿ ಆಗಿರೋದಲ್ಲ, ಅದು ಸೃಷ್ಟಿ ಆಗಿರೋದು ಭಗವಂತನಿಗೋಸ್ಕರ. ಅವನಿಗೆ ಅರ್ಪಣೆ ಮಾಡಿ ಪ್ರಸಾದವಾಗಿ ಮುಡ್ಕೊಡಿ, ಅದು ಶಾಸ್ತ್ರ. ಯಾವುದು ಕೂಡ ನಮ್ಮ ಇಂದ್ರಿಯ ಭೋಗಕ್ಕೆ ಮಾಡೇ ಇಲ್ಲ, ಎಲ್ಲವೂ ಕೂಡ ಅವನ ಸೇವೆಗೋಸ್ಕರ ಮಾಡಿರೋದು. ಆಗ ತಿಳ್ಕೊಳ್ಳದೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ನೇರವಾಗಿ ನಾವೇ ಭೋಗ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ದುಃಖ, ಜೀವನದಲ್ಲಿ ಕಷ್ಟ. ಸೊ ಈ ಸತ್ಯಾಂಶವನ್ನು ನಾವು ಕಂಡುಕೋಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಈ ಒಂದು ಈ ಪ್ರಕೃತಿ ಅಂದ್ರೆ ಭೌತಿಕ ಶಕ್ತಿ ಹೇಗೆ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. ಏನಾದ್ರು ಪ್ರಶ್ನೆ ಇದೆಯಾ? ಗೊತ್ತಾಯ್ತಾ? ಸೊ ಯಾವುದೇ ಭೌತಿಕ ವಸ್ತುವಿನಿಂದ ಆಕರ್ಷಿತರಾಗೋಕ್ಕೆ ಯಾವ ಕಾರಣವೂ ಇಲ್ಲ. ಯಾವ್ದಾದ್ರು ವಸ್ತುವಿನಿಂದ ಆಕರ್ಷಿತರಾದ ತಕ್ಷಣ ನಾವು ಏನು ಯೋಚನೆ ಮಾಡ್ಬೇಕು? ಇದು ಅದೇ ಯಾವುದು ಸಗಣಿ, ಅದು ಕೂಡ ಪಂಚಮಹಾಭೂತದಿಂದಾನೇ ಆಗಿರೋದು. ನಾನು ಅದರಿಂದ ಯಾಕೆ ಆಕರ್ಷಿತರಾಗ್ತಾ ಇಲ್ಲ? ಸೇಮ್ ಬೇರೆ ಆಕಾರ ತಗೊಂಡಿದೆ ಅಷ್ಟೇ. ದಿಗ್ಭ್ರಮಿತರಾಗಬೇಡಿ, ಮೂಢರಾಗಬೇಡಿ ಅನ್ನೋ ಉದ್ದೇಶದಿಂದ ಕೃಷ್ಣ ಈ ಶ್ಲೋಕವನ್ನು ಹೇಳ್ತಾನೆ. ಇವಾಗ ಮುಂದಿನ ಶ್ಲೋಕದಲ್ಲಿ, ಮುಂದಿನ ವಾರ ಅದನ್ನ ಚರ್ಚೆ ಮಾಡ್ತೀವಿ. ಕೃಷ್ಣ ಅದರಲ್ಲಿ ನಮ್ಮ ಸ್ಥಾನ ಏನು ಅಂತ ಹೇಳ್ತಾ ಇದ್ದಾನೆ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿ ಮಿತಿ ಮೇ ಪರಾಂ ಜೀವಭೂತ ಮಹಾಭಾವೋ ಯೇದಂ ಧಾರ್ಯತೆ ಜಗತ್. ಕೃಷ್ಣ ಹೇಳ್ತಾನೆ, ನೀವೆಲ್ಲ ಇಲ್ಲಿ ಈ ಭೌತಿಕ, ಅದನ್ನ ಮುಂದಿನ ವಾರ ಓದ್ತೀವಿ, ಈ ಭೌತಿಕ ವಿಷಯಗಳ ಶೋಷಣೆ ಮಾಡಕ್ಕೆ ಬಂದಿದ್ದೀರಾ ನೀವು. ಎಕ್ಸ್ಪ್ಲಾಯ್ಟ್, ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲಾಯ್ಟ್ ಅಂದ್ರೇನು? ಶೋಷಣೆ ಅಂದ್ರೇನು? ಅದು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಸೃಷ್ಟಿಯಾಗಿದೆ, ಅದರ ದುರುಪಯೋಗ ಪಡಿಸ್ಕೊತಾ ಇದ್ದೀರಾ ನೀವು, ನಿಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ದೀರಾ. ಅದರಿಂದಾಗಿ ನೀವು ಜೀವನದಲ್ಲಿ ದುಃಖವನ್ನು ಅನುಭವಿಸೋದು ಅನ್ನೋ ಬಹಳ ಸುಂದರವಾದ ಒಂದು ಶ್ಲೋಕ. ಅದನ್ನು ನಾವು ಮುಂದಿನ ವಾರ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಇಷ್ಟೇ ತಿಳ್ಕೊಂಡಿದ್ದು, ಸಂಪೂರ್ಣ ಭೌತಿಕ ಜಗತ್ತು ಈ 5 ಅಥವಾ 8 ಅಂಶಗಳಿಂದ ಮಾತ್ರ ಆಗಿರೋದು, ಬೇರೆ ಏನೂ ಇಲ್ಲ. ಜಡ ವಸ್ತು ಅಂತೂ 5 ಅಂಶಗಳಿಂದ ಆಗಿರೋದು, ಅದರಲ್ಲಿ ಸೂಕ್ಷ್ಮ ಅಂಶಗಳು ಇಲ್ಲ, ಮನಸ್ಸು ಬುದ್ಧಿ ಅಹಂಕಾರವೂ ಇಲ್ಲ. ಮನಸ್ಸು ಬುದ್ಧಿ ಅಹಂಕಾರ ಇರೋದು ಬರೀ ಜೀವಂತ ಜೀವಿಗಳಲ್ಲಿ. ಮೃತವಾಗಿರುವಂತಹ ಈ ತರ ಒಂದು ಚೇರು, ಸೋಫಾ, ಇದರಲ್ಲಿ ಇರೋದೇ ಬರೀ ಪಂಚಮಹಾಭೂತಗಳು ಅಷ್ಟೇ. ಸೊ ಸೌಂದರ್ಯ ಅನ್ನೋದು ನಿಜವಾಗ್ಲೂ ಆ ಪಂಚಮಹಾಭೂತಗಳಲ್ಲಿ ಸೌಂದರ್ಯ ಇಲ್ಲ, ಆತ್ಮದಲ್ಲಿ ಸೌಂದರ್ಯ ಇರೋದು. ಅದನ್ನು ನಾವು ಕಂಡ್ಕೋಬೇಕು. ಇವಾಗ ಯಾರೋ ಬಹಳ
ಯಾರೋ ಬಹಳ ದೊಡ್ಡ ವ್ಯಕ್ತಿ ಅಥವಾ ಬಹಳ ಸುಂದರವಾದ ವ್ಯಕ್ತಿ, ಅವ್ರು ಮೃತರಾದ್ಮೇಲೆ ಅವರ ಸೌಂದರ್ಯಕ್ಕೆ ಏನು ವ್ಯಾಲ್ಯೂ ಇದೆ, ಅವರ ಸ್ಥಾನಕ್ಕೆ ಏನು ವ್ಯಾಲ್ಯೂ ಇದೆ? ಏನು ವ್ಯಾಲ್ಯೂ ಇಲ್ಲ. ಜೀವಂತವಾಗಿರೋ ತನಕ ಅದಕ್ಕೆ ಮೌಲ್ಯ. ಸೊ ಜೀವಂತವಾಗಿ ಇರಿಸಿರೋ ಶಕ್ತಿ ಯಾವುದು? ಆತ್ಮ. ಸೊ ಎಲ್ಲಾ ವಸ್ತುಗಳಿಗಿಂತ ಮಿಗಿಲಾಗಿ ನಾವು ಆತ್ಮವನ್ನ ಕಾಣಬೇಕು. ಪ್ರತಿಯೊಂದು ಜೀವಿಯಲ್ಲೂ ಆತ್ಮವನ್ನ ಕಾಣಬೇಕು. ನಾವು ದೇಹವನ್ನ ನೋಡಬಾರ್ದು. ನಾನು ಹೇಳ್ತೀನಿ, ಇಸ್ಕಾನಲ್ಲೂ ಕೂಡ ಇದನ್ನ ನಾವು ಪ್ರತಿನಿತ್ಯ ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆದ್ರೂ ಕೂಡ ಪ್ರಭು ನೀವು ಮುಂಚೆನೆ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿದ್ರಲ್ಲ ಪ್ರಭು ಅಂತ. ನಾನು ಹೇಳಿದೆ, ಏನಪ್ಪ, ಒಬ್ಬ ದಪ್ಪ ಇರ್ತಾನೆ, ಅವ್ನು ಇನ್ನೊಂದ್ ಸ್ವಲ್ಪ ದಪ್ಪ ಆದ್ರೆ ಅಯ್ಯೋ ಯಾಕೆ ಇಷ್ಟೊಂದು ದಪ್ಪ ಆದ್ರಿ ಅಂತೀರಾ, ಸ್ವಲ್ಪ ಸಣ್ಣ ಆದ್ರೆ ಯಾಕಪ್ಪ ಸಣ್ಣ ಆದ್ರಿ ಅಂತೀರಾ. ಇನ್ನೇನ್ ಮಾಡಕ್ಕಾಗತ್ತೆ? ಹೇಗಿರ್ಬೇಕು ಹಾಗೆ ಇರಬೇಕು. ಯಾರು ನೋಡಿದ್ರು ಅವ್ರಿಗೆ ಕಣ್ಣಕ್ಕೆ ಬೀಳ್ತಾ ಇರೋದು ಬರೀ ದೇಹ, ಆತ್ಮ ಕಾಣ್ತಾನೆ ಇಲ್ಲ. ಸೊ ಸುಲಭ ಅಲ್ಲ ಅದು. ನಡೆದವರು 16 ವರ್ಷಗಳು ಇಸ್ಕಾನ್ನಲ್ಲಿ ಇರೋರು, ಇದನ್ನ ಪ್ರತಿನಿತ್ಯ ಶ್ರವಣ ಮಾಡ್ತಾ ಇರೋರ್ಗೂ ಕೂಡ ಮೊಟ್ಟ ಮೊದಲಿಗೆ ಕಾಣೋದೇ ಶರೀರ. ಅರೆ ಕೃಷ್ಣ ಹೇಳ್ತಾ ಇದ್ದಾನೆ, ಶರೀರವನ್ನು ನೋಡಿಬೇಡಿ, ಶರೀರವನ್ನು ಮೀರಿ ನೋಡಿ, ಶರೀರದಲ್ಲಿರೋ ಆತ್ಮವನ್ನ ನೋಡಿ, ಆತ್ಮದ ಒಂದು ಭಗವಂತನೊಂದಿಗೆ ಅದಕ್ಕೆ ಇರುವಂತ ಸಂಬಂಧವನ್ನ ನೋಡಿ. ಈ ದೃಷ್ಟಿಯಿಂದ ನಾವು ಜಗತ್ತನ್ನ ನೋಡ್ಬೇಕು. ಈ ದೃಷ್ಟಿಯಿಂದ ಜಗತ್ತನ್ನ ನೋಡಿದಾಗ ನಮಗೆ ಯಾವ ವಿಷಯದಿಂದನೂ ಅಷ್ಟೊಂದು ನೋವು, ದುಃಖ, ಗೊಂದಲ ಏನೂ ಆಗೋದಿಲ್ಲ. ಯಾಕಂದ್ರೆ ಎಲ್ಲದರ ಒಂದು ಸೂಕ್ತ ಒಂದು ಉಪಯೋಗವಿದೆ. ಉದಾಹರಣೆಗೆ ಇವಾಗ ಯಾರೋ ಒಬ್ರು ಮನುಷ್ಯರು ನಮಗೆ ಬಹಳ ಕಿರುಕುಳ ಕೊಡ್ತಾ ಇದ್ದಾರೆ. ಇವಾಗ ಇವತ್ತಿನ ತನಕ ನಾವು ಅವರನ್ನ ಹೇಗೆ ನೋಡ್ತಾ ಇದ್ವಿ, ಇವತ್ತಾದ್ಮೇಲೆ ಅವರನ್ನ ಹೇಗೆ ನೋಡ್ತೀವಿ? ನೋಡ್ಬೇಕು, ಆ ಕಿರುಕುಳ ಕೊಡ್ತಾ ಇರೋ ವ್ಯಕ್ತಿ ಒಂದು ಆತ್ಮ. ಆ ಆತ್ಮ ಯಾಕೆ ನನಗೆ ಕಿರುಕುಳ ಕೊಡ್ತಾ ಇದೆ? ನಾನು ಆತ್ಮ, ಅದು ಆತ್ಮ, ಇಬ್ರದ್ದು ಗುಣಲಕ್ಷಣಗಳು ಒಂದೇ. ಯಾಕೆ ನನಗೆ ಕಿರುಕುಳ ಕೊಡ್ತಾ ಇದೆ? ಯಾಕೆ ಅಂದ್ರೆ ಅದು ನನ್ನ ಕರ್ಮಫಲ. ನನ್ನ ಕರ್ಮಫಲವನ್ನ ಅದು ನನಗೆ ನನ್ನ ತನಕ ತಂದು ಕೊಡ್ತಾ ಇದೆ ಅಷ್ಟೇ. ಅದು ಪೋಸ್ಟ್ ಮ್ಯಾನ್ ಅಷ್ಟೇ. ಈ ದೃಷ್ಟಿಯಿಂದ ನಾವು ಜಗತ್ತನ್ನ ನೋಡ್ಬೇಕು. ಎಲ್ಲವೂ ಕೂಡ ಇಲ್ಲಿ ಇರೋದು ಜೀವಂತವಾಗಿರೋದು ಆತ್ಮ, ಶರೀರ ಅಮೃತವಾಗಿರೋದು. ಇದು ಎಷ್ಟು ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದೆ. ಏನು ಅಂದ್ರೆ ನಮ್ಮ ಇಸ್ಕಾನ್ನಲ್ಲಿ ಮ್ಯಾಟ್ರಿಮೋನಿ ಅಂತ ಮಾಡ್ತೀವಿ ನಾವು. ಅಂದ್ರೆ ಹುಡುಗ ಹುಡುಗಿಯರಿಗೆ ಮ್ಯಾಚ್ ಹುಡ್ಕೋದು. ಯಾಕಂದ್ರೆ ಭಕ್ತರೇ ಸಿಗೋದು ಬಹಳ ಕಷ್ಟ. ಸೊ ನಾವು ಅದಕ್ಕೆ ವೆಬ್ಸೈಟ್ಗಳು ಅದು ಇದು ಎಲ್ಲ ಇದೆ. ಸೊ ವೆಬ್ಸೈಟಲ್ಲಿ ಹುಡುಗರು ಹುಡುಗಿಯರು ಎಲ್ಲರೂ ಅಷ್ಟೇ ತಮ್ಮ ಪ್ರೊಫೈಲನ್ನು ಹಾಕ್ತಾರೆ. ರಿಕ್ವೈರ್ಮೆಂಟ್ಸ್ ಅಂತ ಹಾಕ್ತಾರೆ. ಯಾವ ಥರ ಹುಡುಗ ಬೇಕು, ಯಾವ ಥರ ಹುಡುಗಿ ಬೇಕು ಅಂತ. ಏನು ರಿಕ್ವೈರ್ಮೆಂಟ್ಸ್ ಹಾಕ್ತಾರೆ? ಪ್ರತಿನಿತ್ಯ ಕೇಳ್ತಾರೆ, ನೀವು ದೇಹ ಅಲ್ಲ, ನೀವು ಆತ್ಮ, ಇದು ಅದು ಅಂತ. ಫಸ್ಟ್ ರಿಕ್ವೈರ್ಮೆಂಟ್, ಗರ್ಲ್ ಹ್ಯಾಸ್ ಟು ಬಿ ಬ್ಯೂಟಿಫುಲ್. ಫಸ್ಟ್ ರಿಕ್ವೈರ್ಮೆಂಟ್. ಅವಳು ಭಕ್ತಿ ಮಾಡ್ತಾ ಇದ್ದಾಳೋ, ಅವಳು ಒಳ್ಳೆ ಸಂಸ್ಕಾರದವಳು, ಅದೆಲ್ಲ ಏನು ಬೇಡ. ಗರ್ಲ್ ಹ್ಯಾಸ್ ಟು ಬಿ ಬ್ಯೂಟಿಫುಲ್. ಹುಡುಗಿರು ಏನ್ ಕೇಳ್ತಾರೆ ರಿಕ್ವೈರ್ಮೆಂಟು? ಬಾಯ್ ಹ್ಯಾಸ್ ಟು ಬಿ ರಿಚ್. ನಾನು ಹೇಳಿದೆ, ನೀವ್ ಏನಪ್ಪಾ ಮಾಡ್ತಾ ಇದೀರಿ ಇಸ್ಕಾನ್ನಲ್ಲಿ? ನೀವಿಷ್ಟೇ ನೀವು ಕೇಳಿರೋದು, ಈ ಕಡೆಯಿಂದ ಕೇಳಿ ಈ ಕಡೆ ಬಿಟ್ಟು ಬಿಟ್ಟಿದ್ದೀರಾ. ಇದು ಫಸ್ಟ್ ರಿಕ್ವೈರ್ಮೆಂಟು. ಅದ್ರಲ್ಲಿ ಒಂದೇ ರಿಕ್ವೈರ್ಮೆಂಟ್ ಇರಬೇಕು. ಹುಡುಗ ಅಥವಾ ಹುಡುಗಿ ಒಳ್ಳೆಯ ಭಕ್ತರಾಗಿರ್ಬೇಕು, ಅಷ್ಟೇ ಬೇಕಾಗಿರೋದು. ಒಳ್ಳೆಯ ಸಂಸ್ಕಾರ ಇರಬೇಕು, ಒಳ್ಳೆ ನೀತಿ ನಡ್ತಾ ಇರಬೇಕು, ಇಷ್ಟು ಬೇಕಾಗಿರೋದು. ಮಿಕ್ಕಿದೆಲ್ಲ ಏನು ಬರುತ್ತೆ ಹೋಗುತ್ತೆ. ಹಣ ಏನು ಸಂಪಾದನೆ ಮಾಡೋಕ್ಕಾಗದೆ ಇರೋದ, ಅಥವಾ ಸೌಂದರ್ಯ ಇರೋದು ಅಷ್ಟೇ. ಎಷ್ಟು ವರ್ಷದ ತನಕ ಸೌಂದರ್ಯ ಇರತ್ತಪ್ಪ? ಅಷ್ಟೇ ಆಕರ್ಷಣೆ. ಒಂದು ಮಗು ಆದ್ಮೇಲೆ ಕ್ಲೋಸ್. ಅದು ಅಷ್ಟೇ ಸತ್ಯತೆ. ಅದು ಈ ಜಗತ್ತಿನ ಸತ್ಯತೆ ಅದು. ಸೊ ಸುಮ್ಮನೆ ಆದ್ರೆ ನಾವು ಕುರುಡಾಗೆ ಅದರ ಹಿಂದೆ ಓಡ್ತೀವಿ. ಸೊ ಇದು ತಿಳ್ಕೋಬೇಕು. ಇದು ನಿಜವಾದ ಸೃಷ್ಟಿಯ ನಿಜವಾದ ಉದ್ದೇಶ ಅಲ್ಲ. ಸೃಷ್ಟಿಯ ನಿಜವಾದ ಉದ್ದೇಶ, ನಾವೆಲ್ಲ ಮೂರ್ಖರಾಗಿ ಇಲ್ಲಿ ಭಗವಂತನ ಸೇವೆಯನ್ನ ಬಿಟ್ಟು ಬಂದಿದ್ದೀವಿ. ನಮಗೆ ಸ್ವಲ್ಪ ಶಿಕ್ಷೆಯನ್ನ ಕೊಟ್ಟು ನಮಗೆ ಸರಿ ಮಾಡಿಸಿ, ನಮ್ಮ ತಲೆಯನ್ನ ಸರಿ ಮಾಡಿಸಿ ನಮಗೆ ವಾಪಸ್ಸು ಭಗವಂತನ ಹತ್ರ ಕರ್ಕೊಂಡು ಹೋಗೋದಕ್ಕೋಸ್ಕರನೇ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡೋದು. ಬೇರೆ ಉದ್ದೇಶ ಇಲ್ಲ. ಅದನ್ನ ಆ ದೃಷ್ಟಿಯಿಂದ ನೋಡು. ಅಲ್ಲಿ ಇದೆ ನಮ್ಮನೆ, ಇಲ್ಲಿ ಬಂದಿದ್ದೀವಿ ಸುಮ್ಮನೆ. ಎಲ್ಲಿದೆ ನಮ್ಮನೆ? ಪ್ರಭು ಇಲ್ಲೇ ಪಕ್ಕದ ರೋಡಲ್ಲಿ ಅಲ್ಲ. ಎಲ್ಲಿದೆ ನಮ್ಮನೆ? ಎಲ್ಲಿದೆ ಪ್ರಭು? ಡಾಕ್ಟರ್ ಪ್ರಭು ಎಲ್ಲಿದೆ ನಮ್ಮನೆ? ಅಲ್ಲಿದೆ ನಮ್ಮನೆ ಅಂದ್ರೆ ಎಲ್ಲಿ? ಭಗವಂತನ ಧಾಮದಲ್ಲಿ ನಮ್ಮ ಮನೆ ಇದೆ. ಓನ್ ಹೌಸ್ 60-40. ಏನ್ ಮಾತಾಡಿ? 60-40. ಯಾಕೆ ಅಂದ್ರೆ ಕೃಷ್ಣ ಬರ್ತಾನೆ, ಅವನು ಚೆನ್ನಾಗಿ ಕೂರಿಸ್ಬೇಕು, ಅವನಿಗೆ ಚೆನ್ನಾಗಿ ಸೇವೆ ಮಾಡ್ಬೇಕು.
ಆ ಮನೆ ಇದ್ರೆ ಚೆನ್ನಾಗಿ ಭಗವಂತನ ಚೆನ್ನಾಗಿ ಸೇವೆ ಮಾಡ್ಬೋದಲ್ವಾ. ಅವನಿಗೆ ನಾನು ಇಷ್ಟೇಪ್ಪ ಜಾಗ ಇರೋದು, ಇಲ್ಲೇ ಕೂತ್ಕೊ ನೀನು. ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು 60-40 ಅಂದ್ರೆ ಇಡೀ ಭೌತಿಕ ಆಧ್ಯಾತ್ಮಿಕ ಜಗತ್ತೇ ಕೃಷ್ಣಂದು. ಅವ್ನು ನಮ್ಗೆ ಅಲ್ಲಿ ಏನ್ ಜಾಗ ಕೊಟ್ಟಿರ್ತಾನೋ ನಾವು ಅಲ್ಲಿ ಇರ್ತೀವಿ. ಅರೆ ಹೇಳ್ತಾ ಇರೋದು ಅಲ್ಲಿ ಇರೋದು ನಮ್ಮ ಮನೆ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಬಂದಿದ್ದೀವಿ ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬಂದಿದ್ದೀವಿ. ಸುಮ್ಮನೆ ಅಂದ್ರೆ ಅದೇ ಅಲ್ವಾ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಉದ್ದೇಶ ಇಲ್ಲ. ಸೊ ಇದನ್ನ ನಾವು ಕಂಡ್ಕೋಬೇಕು. ಭಗವದ್ಗೀತೆ ಉದ್ದೇಶ ಇದು. ನಿಮ್ಮ ಮನೆಗೆ, ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಿಮ್ಮನ್ನ ನಿಮ್ಮ ಮನೆಗೆ ಮರಳಿ ಕರ್ಕೊಂಡು ಹೋಗ್ತೀವಿ ಅಂತ. ಮರಳಿ ಅಂದ್ರೆ ಅಲ್ಲಿಂದ ಬಂದಿದ್ದೀವಿ, ವಾಪಸ್ ಹೋಗ್ಬೇಕು. ಮರಳಿ ಭಗವಂತನೆಡೆಗೆ, ಮರಳಿ ಭಗವದ್ಧಾಮಕ್ಕೆ ಹೋಗೋದು. ಇದು ಮನುಷ್ಯ ಜೀವನದ ಉದ್ದೇಶ. ಇವತ್ತು ನಾವು ಎಲ್ಲದರಿಂದ ಜಾಸ್ತಿ ಆಕರ್ಷಿತರಾಗಿರುವಂತ ವಿಷಯ ಯಾವುದು? ಮೊಬೈಲ್ ಫೋನ್. ಜ್ಞಾಪಕ ಇಟ್ಕೊಳ್ಳಿ, ಅದು ಕೂಡ ಆಗಿರೋದು ಈ ಪಂಚಮಹಾಭೂತಗಳಿಂದಾನೆ. ನಮ್ಮನ್ನು ಸಿಕ್ಕಾಕ್ಸ್ಬಿಟ್ಟಿದೆ. ಓಹ್ ಏನಿದು 5 ನಿಮಿಷ ಆಯ್ತು, ಒಂದು ವಾಟ್ಸ್ಆಪ್ ಮೆಸೇಜ್ ಬರ್ಲಿಲ್ವಲ್ಲ, ಏನೋ ಆಗಿರ್ಬೇಕು, ಏನೋ ದೊಡ್ಡ ವರ್ಲ್ಡ್ ವಾರ್ ಆಗೋಗಿರ್ಬೇಕು, ನನಗೆ ಏನು ಮೆಸೇಜ್ ಬರ್ತಾನೆ ಇಲ್ಲ ಇವತ್ತು ಅನ್ನೋ ಆತಂಕದಲ್ಲಿ ತಿರ್ಗಾ ವಾಟ್ಸ್ಆಪ್ ನೋಡ್ತಾ ಇರೋದು. ಇದು ನಮ್ಮ ಜೀವನ ಆಗ್ಬಿಟ್ಟಿದೆ. ಪಕ್ಕದ ಜನ ಕೂತಿದ್ದಾರೆ, ಅವ್ರ ಹತ್ರ ಮಾತಾಡೋದಕ್ಕಾಗ ಇವಾಗ ಇಲ್ಲಿಂದ ನಾನು ಇವನು ಎಲ್ಲೋ ಹೋಗ್ತಾ ಇದ್ವಿ, ಇಲ್ಲಿಂದ ಅಲ್ಲಿ ನೋಡಿದೆ ಒಂದು ಅಂಗಡಿನಲ್ಲಿ ಗಂಡ ಹೆಂಡತಿ, ಗಂಡ ಒಂದ್ ಕಡೆ ಕೂತಿಯಾನೆ, ಹೆಂಡತಿ ಒಂದ್ ಕಡೆ ಕೂತಿಯಾಳೆ, ಇಬ್ರು ಅಲ್ಲೇ ಕೂತಿದ್ದಾರೆ, ಒಬ್ರು ಮುಖ ಒಬ್ರು ನೋಡ್ತಾ ಇಲ್ಲ, ಇಬ್ರು ವಾಟ್ಸ್ಆಪ್. ನೋಡಿಯಪ್ಪ, ಇದು ನಮ್ಮ ಕತೆ. ಪಕ್ಕದಲ್ಲಿರೋರಿಗೆ ಸಂಬಂಧ ವ್ಯಾಲ್ಯೂ ಏನಿಲ್ಲ, ಆ ಮೊಬೈಲ್ ಹಿಂದೆ. ಸೊ ಹೀಗೆ ಎಷ್ಟೊಂದು ವಿಷಯಗಳಿದೆ, ವಸ್ತುಗಳಿವೆ ಭೌತಿಕ ಜಗತ್ತಿನಲ್ಲಿ. ಅದರ ಹಿಂದೆ ಬೀಳೋ ಅಗತ್ಯತೆ ಇಲ್ಲ. ಅದನ್ನು ಸೂಕ್ತವಾಗಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ನಮ್ಗೆ ಅಷ್ಟೇ. ನಮ್ಮ ಮೊಬೈಲ್ ಯಾಕೆ ಉಪಯೋಗಿಸ್ತಾ ಇದೀವಿ? ಇಲ್ಲಿ ಕ್ಲಾಸ್ ರೆಕಾರ್ಡ್ ಮಾಡಕ್ಕೆ ಉಪಯೋಗಿಸ್ತಾ ಇದೀವಿ. ಸೂಕ್ತವಾದ ಉಪಯೋಗ. ಯಾಕೆ? ಯಾರೆಲ್ಲಿ ಬಂದಿಲ್ವೋ ಪ್ರವಚನ ಕೇಳೋದಕ್ಕೆ ಅವ್ರನ್ನ ಕಳಿಸ್ತೀವಿ. ಅವ್ರು ಏನೋ ಕೇಳ್ಕೊಂಡ್ರೆ ಒಂದ್ ಸ್ವಲ್ಪ ಅವರ ಜೀವನದಲ್ಲೂ ಅವ್ರಿಗೆ ಒಂದು ಜ್ಞಾನ ಸಿಗುತ್ತೆ. ಪ್ರತಿಯೊಂದು ವಸ್ತುವನ್ನ ಭಗವಂತನ ಸೇವೆಯಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕಂಡುಕೋಬೇಕು. ಎಲ್ಲಾ ವಸ್ತುಗಳು ಒಂದೇ ವಿಷಯದಿಂದ ಆಗಿರೋದು, ಬೇರೆ ಬೇರೆ ಆಕಾರ, ಬೇರೆ ಬೇರೆ ಉದ್ದೇಶ. ಅದನ್ನ ಉದ್ದೇಶಕ್ಕೆ ಅನುಗುಣವಾಗಿ ಅದನ್ನ ಬಳಸ್ಬೇಕು. ಓಕೆನಾ? ಕ್ಲಿಯರ್ ಆಯ್ತಾ? ಮುಂದಿನ ವಾರ ಬಂದು ಹೇಳ್ಬೇಡಿ, ಪ್ರಭು ಅಂದ್ರು ನಾನು ಆ ಸೀರೆ ಹಿಂದೆ ಓಡಾಟೋದೆ ಪ್ರಭು ಅಂತ. ಜ್ಞಾಪಕ ಇಟ್ಕೊಳ್ಳಿ. ಪ್ರಭುಗಳು ನಗ್ತಾ ಇದ್ದಾರೆ, ನಮ್ಗೇನು ಇಲ್ವೇ ಇಲ್ವಾ? ಅಷ್ಟೇ, ಅವ್ರಿಗೆ ಸೀರೆ ಅಂದ್ರೆ ಇಲ್ಲಿ ಪ್ಯಾಂಟು, ಶರ್ಟು, ಜಾಕೆಟು, 2 ವೀಲರು, ಸಿಗರೇಟು, ಉಡ್ತಾನೋ ಏನೇನಿದೆಯೋ ನಿಮ್ಮ ಜೀವನದಲ್ಲಿ ಅದು. ಓಕೆ, ಮುಕ್ತಾಯ ಮಾಡೋಣ. ಏನಾದ್ರು ಪ್ರಶ್ನೆ ಇದೆ ಯಾರಿಗಾದ್ರು? ಏನಿಲ್ವಾ? ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರ ಭಕ್ತ ವೃಂದ ಕಿ ಜಯ.